Hello student. So last class ನಾವು preparation of halo alkane ಅನ್ನು ನೋಡ್ತಾ ಇದ್ದೀವಿ from alcohol. In that first method Gru's process ಅನ್ನು ನೋಡಿದ್ದೇವೆ. So alcohol ಅಲ್ಲೇ HCl ಹಾಕಿ ZnCl2 in the presence of ZnCl2 alcohol ರಿಂದ halo alkane ಅನ್ನು ಪ್ರಿಪೇರ್ ಮಾಡಿದ್ದೇವೆ. So second method alcohol ಅಲ್ಲೇ NaBr ಮತ್ತೆ H2SO4 ಹಾಕಿದ್ರೆ ನಾವು halo alkane ಅನ್ನು ಪ್ರಿಪೇರ್ ಮಾಡಬಹುದು. ಅದೇ ತರ ಥರ್ಡ್ ಮೆಥಡ್ ಆಲ್ಕೋಹಾಲ್ ನಲ್ಲಿ ಫಾಸ್ಫೋರಸ್ ಹ್ಯಾಲೈಡ್ ಅನ್ನು ಹಾಕಿದ್ರೆ ದಟ್ ಈಸ್ PX3 ಆರ್ PX5. ಓಕೆ, ಸೊ ಇಲ್ಲಿ ಎಕ್ಸ್ ಅಂದ್ರೆ ಏನು? ಹ್ಯಾಲೋಜನ್. ಓಕೆ, ಯು ಆಲ್ ಇನ್ ದಟ್ ಹ್ಯಾಲೋಜನ್ಸ್. ಓಕೆ, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಅದೇ ತರ PCl3 ಆಗಿರ್ಬೋದು, PBr3, PF3. ಓಕೆ, ಸೊ ಅದೇ ತರ ಇಲ್ಲಿ PX5 ಅಂದ್ರೆ Cl5, Br5. ಸೊ ಈ ಕಾಂಪೌಂಡ್ ಅನ್ನು ಯೂಸ್ ಮಾಡಿ ಇದರಲ್ಲಿ ನಾವು ಆಲ್ಕೋಹಾಲ್ ಹಾಕಿ halo alkane ಅನ್ನು ಪ್ರಿಪೇರ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಓಕೆ, ಇಫ್ ಯು ಟೇಕ್ ಆಲ್ಕೋಹಾಲ್ ದಟ್ ಈಸ್ ROH. ಓಕೆ, ಇದರಲ್ಲಿ ಯಾವಾಗ ನಾವು PCl3 ಅಥವಾ PCl5 ಯಾವುದನ್ನು ತಗೋಬಹುದು. ಸೊ ROH when it reacts with PCl3 what will happen? Okay, here OH minus Cl minus ಇರುತ್ತೆ, obviously R ಪಾಸಿಟಿವ್ ಚಾರ್ಜ್ and P ಪಾಸಿಟಿವ್ ಚಾರ್ಜ್ ಇರುತ್ತೆ. ಬಟ್ Cl, ಈಚ್ Cl ಒಂದೊಂದು Cl ಮೇಲೆ -1 ಚಾರ್ಜ್ ಇರುತ್ತೆ. ಸೊ ಹಾಗಾಗಿ 3 Cl ಇದಾವೆ. ಸೊ 3 ಮೈನಸ್ ಚಾರ್ಜ್ ಆಗಿದೆ. ಸೊ ಹಾಗಾಗಿ ನಾವು 3 moles ಆಫ್ ROH ಅನ್ನು ತಗೊಂಡ್ರೆ, ಓಕೆ, ಇದು 3 Cl ಕಂಬೈಂಡ್ ಆಗಿ 3 moles ಆಫ್ RCl ಫಾರ್ಮ್ ಆಗುತ್ತೆ. ಸೊ ಉಳಿತೇನು ನೋಡಿ, 3 ಆಕ್ಸಿಜನ್, 3 ಹೈಡ್ರೋಜನ್ ಮತ್ತೆ 1 ಫಾಸ್ಫೋರಸ್ ಉಳಿದಿದೆ. ಸೊ ಇಟ್ ವಿಲ್ ಬಿಕಮ್ P. ಓಕೆ, ನೋಡಿ, ಫಾಸ್ಫೋರಸ್ ಪ್ಲಸ್ 3 ಚಾರ್ಜ್ ಅಲ್ಲೇ ಇದೆ. ಒಂದು Cl -1 ಚಾರ್ಜ್ ಅಂದ್ರೆ ಫಾಸ್ಫೋರಸ್ ಒಬ್ವಿಯಸ್ಲಿ ಪ್ಲಸ್ ಚಾರ್ಜ್ ಅಲ್ಲಿ ಇರುತ್ತೆ. ಸೊ ಎಷ್ಟು ಪ್ಲಸ್? +3. ಯಾಕಂದ್ರೆ ಎಷ್ಟು ಪಾಸಿಟಿವ್ ಚಾರ್ಜ್ ಇರುತ್ತೆ ಅಷ್ಟೇ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ OH -1 ಇದೆ, 3 OH -1 ಉಳಿದಿದೆ. ಸೊ ಇಲ್ಲಿ P+3 ಉಳಿದಿದೆ. ಸೊ ಕಂಬೈನ್ಡ್ ಆಗಿ ಏನ್ ಫಾರ್ಮ್ ಆಗುತ್ತೆ? POH3. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ವಾಟ್ ಅವರ್ ಹ್ಯಾಲೋ ಅಲ್ಕೇನ್. ಸೊ R ಗ್ರೂಪ್ ಕ್ಲೋರಿನ್ ಜೊತೆ ಬಾಂಡ್ ಆಗಿದೆ. ಸೊ R ಅಂದ್ರೆ ಅಲ್ಕ್ ಗ್ರೂಪ್, ಅಲ್ಕೇನ್ ಗ್ರೂಪ್. Cl ಅಂದ್ರೆ ಹ್ಯಾಲೋಜನ್ ಗ್ರೂಪ್, ದಟ್ ಈಸ್ ಹ್ಯಾಲೋ ಅಲ್ಕೇನ್. Similarly, if you take PCl5, when alcohol react with the PCl5, okay, so ಇಲ್ಲಿ ಏನಾಗುತ್ತೆ? ಸೊ ಇಲ್ಲಿ 5 moles ಆಫ್ ROH ಅನ್ನು ತಗೋಬಾರ್ದು. ಓಕೆ, ರಿಮೆಂಬರ್ ಒನ್ ಥಿಂಗ್, ವೆನ್ ಯು ಟೇಕ್ PCl3 ಮೀನ್ಸ್ PX3, ಸೊ ಅವಾಗ ಫಾಸ್ಫೋರಸ್ಗೆ 3 ಬಾಂಡ್ ಉಳಿಬೇಕು. ಅಂದ್ರೆ ಫಾಸ್ಫೋರಸ್ಗೆ 3 OH ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಇಲ್ಲೇನಾಗುತ್ತೆ? ಓಕೆ, ಯು ಕಾಂಟ್ ಟೇಕ್ 5 moles ಆಫ್ ROH. ಇನ್ಸ್ಟೆಡ್ ಆಫ್ ದಟ್, ಓಕೆ, ಈ ರಿಯಾಕ್ಷನ್ ಯಾವ ತರ ಆಗುತ್ತೆ ಅಂದ್ರೆ ಈ H ಇಲ್ಲಿ ಇರುವಂತ ಒಂದು Cl ಕಂಬೈನ್ಡ್ ಆಗಿ HCl ಫಾರ್ಮ್ ಆಗುತ್ತೆ. ಸೊ ಅಗೇನ್ ಈ R ಇಲ್ಲಿಂದ ಒಂದು Cl, ಬಿಕಾಸ್ R ಪಾಸಿಟಿವ್ ಚಾರ್ಜ್ ಅಲ್ಲೇ ಇದೆ. ಸೊ ಆ R ಮತ್ತೊಂದು Cl ಕಂಬೈನ್ಡ್ ಆಗಿ RCl ಆಗುತ್ತೆ. ಸೊ ಉಳಿತೇನು? ಒಂದು O ಉಳಿದಿದೆ, ಇಲ್ಲಿ ಒಂದು P, ಎರಡು Cl ಆಲ್ರೆಡಿ ಹೋಗಿದಾವ. ಸೊ 3 Cl ಉಳಿದಿದೆ. ಸೊ ಎಲ್ಲ ಕಂಬೈನ್ಡ್ ಆಗಿ POCl3. ಓಕೆ, ಇದು ಬಹಳ ಇಂಪಾರ್ಟೆಂಟ್. PCl3 ತಗೊಂಡಾಗ POH3 ಫಾರ್ಮ್ ಆಗುತ್ತೆ. PCl5 ತಗೊಂಡಾಗ POCl3 ಫಾರ್ಮೇಶನ್ ಆಗುತ್ತೆ. ಬೈ ದಿ ವೇ, ಅವರ್ ರಿಕ್ವೈರ್ಡ್ ಪ್ರಾಡಕ್ಟ್ ಇಸ್ ವಾಟ್? ಹ್ಯಾಲೋ ಅಲ್ಕೇನ್, ದಟ್ ಈಸ್ RCl. ವಿ ಗೆಟ್ RCl ಇನ್ ದ ಬೋತ್ ದ ಕೇಸಸ್. ಓಕೆ, ಇದೊಂದು ತರ ಒಂದೊಂದು ಮೆಥಡ್ ಇನ್ ವಿಚ್ ವಿ ಆರ್ ಪ್ರಿಪೇರಿಂಗ್ ಹ್ಯಾಲೋ ಅಲ್ಕೇನ್ ಫ್ರಾಮ್ ಆಲ್ಕೋಹಾಲ್ ಯೂಸಿಂಗ್ PCl3 ಆರ್ PCl5. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ಯಾವುದೇ ತರ ತಗೋಬಹುದು. R ಜೊತೆಯಲ್ಲಿ ನಾವು ಅಲ್ಕೈಲ್ ಗ್ರೂಪ್, ಯಾವುದೇ ಅಲ್ಕೈಲ್ ಗ್ರೂಪ್ ಅನ್ನ ತಗೋಬಹುದು. ಮಿಥೈಲ್ ತಗೋಬಹುದು, ಪ್ರೊಪೈಲ್ ತಗೋಬಹುದು, ಬ್ಯೂಟೈಲ್ ತಗೋಬೇಕು, ವಾಟ್ ಎವರ್ ಇಟ್ ಯು ಮೇಕ್ ಇಟ್. ಓಕೆ, ಇಫ್ ಯು ಟೇಕ್ CH3OH, okay, CH3OH when it react with PCl5, what happen? Okay, CH3 ಒಂದು Cl ಒಂದು ಕಂಬೈನ್ಡ್ ಆಗಿ ಏನಾಗುತ್ತೆ? CH3Cl plus, okay, here hydrogen and 1 chlorine combined to form HCl. So 2 chlorine already came here. ಸೊ ಟೋಟಲ್ ಎಷ್ಟು ಕ್ಲೋರಿನ್ ಇದಾವ? 5. 2 ಕ್ಲೋರಿನ್ ಬಂದಿದೆ, 3 ಕ್ಲೋರಿನ್ ಮತ್ತೆ 1 ಫಾಸ್ಫೋರಸ್ ಉಳಿದಿದೆ, 1 ಆಕ್ಸಿಜನ್ ಉಳಿದಿದೆ. ಕಂಬೈನ್ಡ್ ಆಗಿ ಏನು ಉಳಿತು? POCl3. It is what? It is one of the type of example in which we are preparing halo alkane, that is methyl chloride or chloromethane from alcohol, that is methanol. Methanol ರಿಂದ ನಾವು methyl chloride ಅನ್ನು ಪ್ರಿಪೇರ್ ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಮೆಥಡ್ ಫ್ರಮ್ ಹೈಡ್ರೋಕಾರ್ಬನ್. ನಾವು ಹೈಡ್ರೋಕಾರ್ಬನ್ ಅನ್ನು ತಗೊಂಡು ಕೂಡ ಹ್ಯಾಲೋ ಅಲ್ಕೇನ್ ಅನ್ನು ಪ್ರಿಪೇರ್ ಮಾಡಬಹುದು. ದಟ್ ಈಸ್ ಅವರ್ ಫೋರ್ತ್ ಮೆಥಡ್.
from hydrocarbon. Hydrocarbon means what? Okay, the compound which contain carbon and hydrogen. Okay, carbon and hydrogen. So if you take any hydrocarbon, for example propane or butane, I will take here propane. Propane means how many carbon? 3 carbon, CH3, CH2, CH3. This is what? Prop, because 3 carbon, prop. ಆಲ್ ಆರ್ ಸಿಂಗಲ್ ಬಾಂಡ್, ಯಾರು ಕಾರ್ಬನ್ ಕಾರ್ಬನ್ ನಡಕ್ಕೆ ಸಿಂಗಲ್ ಬಾಂಡ್ ಇದ್ರೆ ಏನ್ ಅಂತ ಬರೀತೇವೆ, ಸೊ ಪ್ರೋಪೇನ್. ಸೊ ಇದರಿಂದ ನಾವು ಹ್ಯಾಲೋ ಅಲ್ಕೇನ್ ಅನ್ನು ಪ್ರಿಪೇರ್ ಮಾಡಬಹುದು ಓನ್ಲಿ ವಾಟ್ ಬೈ ಪಾಸಿಂಗ್ ಎನಿ ಹ್ಯಾಲೋಜನ್ ಗ್ಯಾಸ್. ಓಕೆ, ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಗ್ಯಾಸ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಇನ್ ಪ್ರೆಸೆನ್ಸ್ ಆಫ್ ಯು ವಿ ಲೈಟ್ ಆರ್ ಸನ್ಲೈಟ್. ಓಕೆ, ಅಲ್ಟ್ರಾ ವೈಲೆಟ್ ಲೈಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಐಸೋಮೆರಿಕ್ ಮಿಕ್ಸ್ಚರ್ ನಮಗೆ ಸಿಗುತ್ತೆ. ಅಂದ್ರೆ ಇಲ್ಲಿ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ನಡೆಯುತ್ತೆ. ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಅಂದ್ರೆ ಏನು? ಓಕೆ, ವಿ ಆಲ್ ನೋ ದಟ್ CH3 ಹೆಂಗಿರುತ್ತೆ, ಕಾರ್ಬನ್, ಹೈಡ್ರೋಜನ್, ಹೈಡ್ರೋಜನ್, ಹೈಡ್ರೋಜನ್. ಸೊ ಈ ಬಾಂಡ್ ಬ್ರೇಕ್ ಆಗುತ್ತೆ. ಓಕೆ, ಹೋಮೋಲೈಟಿಕಲಿ ಅಂದ್ರೆ ಏನು? ಇಲ್ಲಿ ಒಂದು ಬಾಂಡ್ ಅಲ್ಲಿ 2 ಇಲೆಕ್ಟ್ರಾನ್ ಇರ್ತಾವ. ಒಂದು ಇಲೆಕ್ಟ್ರಾನ್ ಈ ಹೈಡ್ರೋಜನ್ ಮೇಲೆ, ಒಂದು ಇಲೆಕ್ಟ್ರಾನ್ ಈ ಕಾರ್ಬನ್ ಮೇಲೆ ಬಂದ್ರೆ ಏನಾಯ್ತು, C.H. ಓಕೆ, ಹಿಯರ್ ವಿ ಹ್ಯಾವ್ H. ಈ ತರ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಫಾರ್ಮ್ ಆಗುತ್ತೆ. ಸೊ ಹಿಯರ್ ಆಲ್ಸೋ ಕ್ಲೋರಿನ್ ಅಲ್ಲೇ Cl ಬಾಂಡ್ ಇರುತ್ತೆ. ಇದು ಕೂಡ ಹೋಮೋಲೈಟಿಕ್ ಕ್ಲಿವೇಜ್ ಆಗಿ Cl ಫಾರ್ಮೇಶನ್ ಆಗುತ್ತೆ. ಸೊ ಇದು ಒಂದು ಡಾಟು, ಈ ಕಾರ್ಬನ್ ಒಂದು ಡಾಟು ಕಂಬೈಂಡ್ ಆಗಿ ಏನಾಗುತ್ತೆ, CH3, CH2, CH2, Cl. ಓಕೆ, ಒಂದು ಕ್ಲೋರಿನ್ ಇಲ್ಲೇ ಫಾರ್ಮ್ ಆಗ್ಬೋದು, ಅಥವಾ ಇಲ್ಲಿನೂ ಕೂಡ ಈ ಕ್ಲೋರಿನ್ ಬರ್ಬೋದು, ಪ್ಲಸ್ CH3, Cl, CH3. So this is what? Okay, compound having the same molecular formula. ಇಲ್ಲಿ ಕೂಡ 3 ಕಾರ್ಬನ್, 6 ಹೈಡ್ರೋಜನ್, 1 ಕ್ಲೋರಿನ್ ಇದೆ. ಇಲ್ಲಿ ಕೂಡ ಎಷ್ಟು, 1 2 3 ಕಾರ್ಬನ್ and 7 ಹೈಡ್ರೋಜನ್, and okay, here it is CH2. ಓಕೆ, ಇಲ್ಲಿ ಕೂಡ 2 4 7 ಹೈಡ್ರೋಜನ್, ಇಲ್ಲಿ ಕೂಡ 3 6 7 ಹೈಡ್ರೋಜನ್, 3 ಕಾರ್ಬನ್, 1 ಕ್ಲೋರಿನ್. ಸೊ ದಟ್ ಈಸ್ ವಾಟ್ ಐಸೋಮೆರಿಕ್ ಮಿಕ್ಸ್ಚರ್ ಮೀನ್ಸ್ compounds having the same molecular formula but a different arrangement of atom. Here it is 1 chloropropane, here it is 2 chloropropane. That is both are the haloalkane. Okay, we can prepare isomeric mixture from hydrocarbon by passing halogen gas in presence of sunlight. Okay, it is what another method to prepare haloalkane. So one of the important method which is most preferable method, that is Darson process. Okay, that is 5th method of preparation of haloalkane, that is Darson process or Darson method of preparation of haloalkane. Darson method, ಈ ಮೆಥಡ್ ಗೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ ಅಂತ ಅಥವಾ ಮೋಸ್ಟ್ ಯೂಸ್ಫುಲ್ ಪ್ರಿಫರೇಬಲ್ ಮೆಥಡ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ alcohol ROH when it react with SOCl2, S ಅಂದ್ರೆ ಸಲ್ಫರ್, ಓಕೆ, O ಅಂದ್ರೆ ಆಕ್ಸಿಜನ್, ಸಲ್ಫರ್ಗೆ ಜನರಲಿ ನಾವು ಥಿಯೋ ಅಂತ ಹೇಳಿ ಪ್ರೊನೌನ್ಸ್ ಮಾಡ್ತೇವೆ. ಸೊ ಹಾಗಾಗಿ ಇದರ ಹೆಸರು ಥಿಯೋನಿಲ್ ಕ್ಲೋರೈಡ್. ಲೈಕ್ C ಡಬಲ್ ಬಾಂಡ್ ಓಗೆ ಕಾರ್ಬೋನಿಲ್ ಅಂತ ಹೇಳ್ತೇವೆ, ಅದೇ ತರ SOಗೆ ಥಿಯೋನಿಲ್ ಅಂತ ಹೇಳ್ತೇವೆ. ಸೊ ಕ್ಲೋರಿನ್ ಅಂದ್ರೆ ಓಕೆ, Cl2 ಅಂದ್ರೆ ಕ್ಲೋರೈಡ್. ಸೊ ವೆನ್ ಆಲ್ಕೋಹಾಲ್ ರಿಯಾಕ್ಟ್ ವಿತ್ ಥಿಯೋನಿಲ್ ಕ್ಲೋರೈಡ್, ಓಕೆ, ಇಲ್ಲಿ ಏನಾಗುತ್ತೆ, ಹೀಟ್ ಮಾಡಿದ ತಕ್ಷಣ ಈ SO ಮತ್ತೆ ಒಂದು O ಕೂಡ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಹೊರಗಡೆ ಹೋಗುತ್ತೆ. when we heat this mixture, that oxygen and here SO combine to form SOCl2. again here we have one H and here Cl, and we all knew that all liquid, all solid, all gases are good living group. Here HCl also in the form of gas will eliminate. SCl ಕೂಡ ಒಂದು ಗ್ಯಾಸ್ ಫಾರ್ಮ್ ಅಲ್ಲೇ ಹೊರಗಡೆ ಹೋಗುತ್ತೆ. ಉಳಿದೇನು R, H ಅಂತ ಹೋಗಿದೆ, ಓನು ಹೋಗಿದೆ, R ಇಲ್ಲಿ ಒಂದು Cl ಹೋಗಿದೆ, ಒಂದು Cl ಉಳಿದಿದೆ. ಸೊ ವಿಲ್ ಗೆಟ್ ವಾಟ್, RCl. ನಮಗೆ ಇಲ್ಲಿ RCl, ದಟ್ ಈಸ್ ಹ್ಯಾಲೋ ಅಲ್ಕಿನ್ ಸಿಗುತ್ತೆ. ಇದಕ್ಕೆ ಯಾಕೆ ಬೆಸ್ಟ್ ಮೆಥಡ್ ಅಂತ ಹೇಳ್ತೇವಪ್ಪ ಅಂದ್ರೆ, ಇಲ್ಲಿ ಏನೇನು ಸೈಡ್ ಪ್ರಾಡಕ್ಟ್ ಇದೆ, ಸಲ್ಫರ್ ಡೈಆಕ್ಸೈಡ್ ಮತ್ತೆ HCl ಗ್ಯಾಸ್, ಬೋತ್ ಆರ್ ಇನ್ ದಿ ಫಾರ್ಮ್ ಆಫ್ ಗ್ಯಾಸ್. ಓಕೆ, ಸೊ ಗ್ಯಾಸ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಈಸಿಯಾಗಿ ಎಸ್ಕೇಪ್ ಆಗುತ್ತೆ, ಈಸಿಯಾಗಿ ಸಪರೇಟ್ ಆಗುತ್ತೆ. ಸೊ ವಿ ವಿಲ್ ಗೆಟ್ ದಿ ಪ್ಯೂರ್ ಪ್ರಾಡಕ್ಟ್. ಇಲ್ಲಿ ನಮಗೆ ಪ್ಯೂರ್ ಪ್ರಾಡಕ್ಟ್ ಸಿಗುತ್ತೆ. ಸೊ ದಿಸ್ ಈಸ್ ವಾಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆರ್ ಮೋಸ್ಟ್ ಪ್ರಿಫರೇಬಲ್ ಮೆಥಡ್, ದಟ್ ಈಸ್ Darson ಮೆಥಡ್ ಆರ್ Darson process in which we can prepare haloalkane from alcohol.
Okay, next reaction, that is electrophilic substitution reaction. Electrophilic substitution reaction. ಓಕೆ, ಸೊ ಇಲ್ಲಿ ನಾವು ಒಂದು ಹ್ಯಾಲೋವರಿನಲ್ಲೇ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅನ್ನು ಮಾಡ್ತೇವೆ. ಸೊ ಹಿಯರ್ ಇಲ್ಲಿ ನಾವು ಬೆನ್ಝೀನ್ ರಿಂಗ್, ಓಕೆ, ಐ ವಿಲ್ ಟೇಕ್ ಸಬ್ಸ್ಟಿಟ್ಯೂಟೆಡ್ ಬೆನ್ಝೀನ್ ರಿಂಗ್. ಇನ್ ದಟ್ ಬೆನ್ಝೀನ್ ರಿಂಗ್ ಮೇಲೆ CH3 ಗ್ರೂಪ್ ಅಟ್ಯಾಚ್ ಇದೆ. ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು? ಯಾವಾಗ ನಾವಿಲ್ಲಿ ಹ್ಯಾಲೋಜನ್ ಗ್ಯಾಸ್, ಓಕೆ, ವಾಟ್ ಎವರ್ ಇಟ್ ಮೇ ಬಿ, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಓಕೆ, ಸೊ ಇಲ್ಲಿ ಹ್ಯಾಲೋಜನ್ ಗ್ಯಾಸ್ ಅನ್ನು ಪಾಸ್ ಮಾಡಿಸಿದರೆ ಇನ್ ಪ್ರೆಸೆನ್ಸ್ ಆಫ್ ಐರನ್ ಆರ್ FeCl3, ಓಕೆ. ಸೊ ಇಲ್ಲಿ ಏನಾಗುತ್ತೆ, ಅರ್ಥೋ ಮತ್ತೆ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಇದು, ಬಿಕಾಸ್ CH3 ಇಸ್ ವಾಟ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇದು CH3 ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರುವುದರಿಂದ ಅರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ Cl ಗ್ರೂಪ್ ಅಟ್ಯಾಚ್ ಆಗುತ್ತೆ. ಸೊ ವಿಲ್ ಗೆಟ್ ವಾಟ್, ಇಲ್ಲಿ ನಮಗೆ ಬೆನ್ಝೀನ್ ರಿಂಗ್ ಮೇಲೆ ಅರ್ಥೋ ಅಲ್ಲೇ ಕ್ಲೋರಿನು ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲೇ ಕ್ಲೋರಿನ್ ಗ್ರೂಪ್ ಅನ್ನು ಬರುತ್ತೆ. ಸೊ ಇದು ಒಂದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾಕಂದ್ರೆ ಈ Cl2 Cl ಪ್ಲಸ್ ಮತ್ತೆ Cl ಮೈನಸ್ ಈ ತರ ಇರುತ್ತೆ. ಸೊ Cl ಪ್ಲಸ್ ಅರ್ಥೋ ಕಡೆ ಮತ್ತೆ Cl ಪ್ಲಸ್ ಪ್ಯಾರಾ ಕಡೆ ಬಂದು ಇಲ್ಲಿಂದ H ಪ್ಲಸ್, ಓಕೆ, ಹೊರಗಡೆ ಹೋಗುತ್ತೆ. ಸೊ ಹಾಗಾಗಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಡೆಯುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಹ್ಯಾಲೋವರಿನ್, ದಟ್ ಈಸ್ ಸ್ಯಾಂಡ್ಮಿಯರ್ ರಿಯಾಕ್ಷನ್. ಓಕೆ, ಸೊ ಸ್ಯಾಂಡ್ಮಿಯರ್ ರಿಯಾಕ್ಷನ್ ಅಲ್ಲೇ ನಾವು ಅನಿಲೀನ್ ತಗೋತೀವಿ. ಅನಿಲೀನ್ ಅಲ್ಲೇ ನೈಟ್ರಸ್ ಆಸಿಡ್ ಅನ್ನು ಆಡ್ ಮಾಡಿದರೆ ನಮಗೆ ಬೆನ್ಝೀನ್ ಡೈಅಜೋನಿಯಂ ಸಾಲ್ಟ್ ಅನ್ನು ಸಿಗುತ್ತೆ. ಸೊ ಇನ್ ಸ್ಯಾಂಡ್ಮಿಯರ್ ರಿಯಾಕ್ಷನ್ ಇಲ್ಲಿ ನಾವು ಅನಿಲೀನ್ ದಟ್ ಈಸ್ ಬೆನ್ಝೀನ್ ರಿಂಗ್ ಮೇಲೆ NH2 ಗ್ರೂಪ್ ಇದ್ರೆ ಇದಕ್ಕೆ ನಾವು ಅನಿಲೀನ್ ಅಂತ ಕರಿತೇವೆ. ಸೊ ಅನಿಲೀನ್ ಅಲ್ಲೇ ಯಾವಾಗ ನೈಟ್ರಸ್ ಆಸಿಡ್ ಅನ್ನು ಹಾಕ್ತೇವೆ, ಸೊ ನೈಟ್ರಸ್ ಆಸಿಡ್ ಮಿಕ್ಸ್ಚರ್ ಏನು, NaNO2 ಪ್ಲಸ್ HCl. ಓಕೆ, ದಿಸ್ ಇಸ್ ವಾಟ್ ನೈಟ್ರಸ್ ಆಸಿಡ್ ಮಿಕ್ಸ್ಚರ್. ಓಕೆ, ಈ ಮಿಕ್ಸ್ಚರ್ ನಾವು ಆ್ಯಡ್ ಮಾಡಿದರೆ ನಮಗೆ ಸಿಗುತ್ತೆ HNO2. HNO2ಗೆ ನೈಟ್ರಸ್ ಆಸಿಡ್ ಅಂತ ಹೇಳ್ತೇವೆ. ಸೊ ಅನಿಲೀನ್, ವೆನ್ ಅನಿಲೀನ್ ರಿಯಾಕ್ಟ್ ವಿತ್ ನೈಟ್ರಸ್ ಆಸಿಡ್, ಯಾವಾಗ ಅನಿಲೀನ್ ನೈಟ್ರಸ್ ಆಸಿಡ್ ಜೊತೆ ರಿಯಾಕ್ಟ್ ಆದರೆ ನಮಗೆ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಸಿಗುತ್ತೆ. ಸೊ ಇದು ಬೆನ್ಝೀನ್, ಡೈ ಅಂದರೆ 2, ಅಜೋ ಅಂದರೆ ನೈಟ್ರೋಜನ್, ಹಿಯರ್ Cl ಮೀನ್ಸ್ ಕ್ಲೋರೈಡ್. ಸೊ ಇಲ್ಲಿ ನಮಗೆ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಸಿಗುತ್ತೆ. ಆ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಅಲ್ಲೇ ಕ್ಯೂಪ್ರಸ್ ಕ್ಲೋರೈಡ್ Cu2Cl2 ಇನ್ ಪ್ರೆಸೆನ್ಸ್ ಆಫ್ HCl ಆರ್ Cu2Br2 ಇನ್ ಪ್ರೆಸೆನ್ಸ್ ಆಫ್ HBr. ಓಕೆ, ಇದರ ಜೊತೆ ರಿಯಾಕ್ಟ್ ಮಾಡಿದರೆ ಇಲ್ಲಿಂದ ನೈಟ್ರೋಜನ್ ಗ್ಯಾಸ್ ಹೊರಗಡೆ ಹೋಗಿ ನಮಗೆ ಹ್ಯಾಲೋವರಿನ್ ಸಿಗುತ್ತೆ. ಓಕೆ, ಸೊ ಇಲ್ಲೇ ನಮಗೆ ಕ್ಲೋರೋಬೆನ್ಝೀನ್ ಅಥವಾ HBr Cu2Br2 ಹಾಕಿದರೆ ಬ್ರೋಮೋಬೆನ್ಝೀನ್ ಸಿಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಇಲ್ಲಿವರೆಗೆ ನಾವು ಏನು ನೋಡಿದ್ದೇವೆ, ಹ್ಯಾಲೋ ಅಲ್ಕೇನ್ ಅಂದ್ರೆ ಏನು, ಹ್ಯಾಲೋ ಅರೀನ್ ಅಂದ್ರೆ ಏನು, ಕ್ಲಾಸಿಫಿಕೇಶನ್ ಅನ್ನು ನೋಡಿದ್ದೇವೆ, ಪ್ರಿಪರೇಷನ್ ಅನ್ನು ನೋಡಿದ್ದೇವೆ. ಸೊ ಇವಾಗ ನೆಕ್ಸ್ಟ್ ಮೆಥಡ್ ಇದೆ, ದಟ್ ಈಸ್ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಆಲ್ರೆಡಿ ನಾವು ಹ್ಯಾಲೋ ಅಲ್ಕೇನ್ ಅನ್ನು ಪ್ರಿಪೇರ್ ಮಾಡಿದ್ದೇವೆ. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ಪ್ರಿಪೇರ್ಡ್ ಕ್ಲೋರೋ ಹ್ಯಾಲೋ ಅಲ್ಕೇನ್ಸ್, ಓಕೆ, ಕ್ಲೋರೋ ಅಲ್ಕೇನ್ಸ್ ಅನ್ನು ನಾವು ಪ್ರಿಪೇರ್ ಮಾಡಿದ್ದೇವೆ. ಸೊ ನಮಗೆ ಕ್ಲೋರೋ ಅಲ್ಕೇನ್ ಬೇಡ, ಕ್ಲೋರಿನ್ ಜಾಗದಲ್ಲೇ ನಮಗೆ ಇವಾಗ ಅಯೋಡಿನ್ ಬೇಕು ಅಂದ್ರೆ ಏನ್ ಮಾಡ್ಬೋದು, ಸೊ ಇಲ್ಲೇ ಸೋಡಿಯಂ ಅಯೋಡೈಡ್ ಅನ್ನು ಹಾಕಿದರೆ, ಇಲ್ಲೇನಾಗುತ್ತೆ, ಈ Na ಪ್ಲಸ್ ಮತ್ತು ಈ Cl ಕಂಬೈನ್ಡ್ ಆಗಿ NaCl ಫಾರ್ಮ್ ಆಗುತ್ತೆ. ಸೊ ಅದೇ ತರ ಈ ಕ್ಲೋರಿನ್ ಜಾಗದಲ್ಲಿ ಅಯೋಡಿನ್ ಬರುತ್ತೆ, ದಟ್ ಈಸ್ Ri. ಓಕೆ, ಅಲ್ಕೈಲ್ ಅಯೋಡೈಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ಈ ರಿಯಾಕ್ಷನ್ ನಡೆಯುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಟೋನ್. ಓಕೆ, ಸೊ ಈ ರಿಯಾಕ್ಷನ್ ಅನ್ನು ಮಾಡಿದ್ದವರು ಸೈಂಟಿಸ್ಟು, ಅವ್ರ ಹೆಸರು ಫಿಂಕಲ್ಸ್ಟೀನ್. ಓಕೆ, ಇದಕ್ಕೆ ಫಿಂಕಲ್ಸ್ಟೀನ್ ಅಂತ ರಿಯಾಕ್ಷನ್ ಅಂತ ಹೇಳ್ತೇವೆ. ಯಾವಾಗಲೂ ಫಿಂಕಲ್ಸ್ಟೀನ್ ರಿಯಾಕ್ಷನ್ ಅಂದ್ರೆ ಸೋಡಿಯಂ ಅಯೋಡೈಡ್ ನೆನಪು ಬರಬೇಕು. ಓಕೆ, ಫಿಂಕಲ್ಸ್ಟೀನ್ ಸ್ಟೈಲ್ ಅಂತ ಹೇಳಿ ಹೆಸರಲ್ಲೇ ಸ್ಟೈಲ್ ಬರ್ತಾ ಇದೆ. ಹೆಸರಲ್ಲೇ ಸ್ಟೈಲ್ ಬಂದ ತಕ್ಷಣ ಇಲ್ಲೇ ನೆನ್ಪಿಡ್ಬೋದು ನಾಯಿ. ಓಕೆ, ನಾಯಿ ಮೀನ್ಸ್ ಹಜಾಮ್. ಓಕೆ, barber. So sodium iodide, here we can exchange chlorine to iodine. This is what halogen exchange reaction. Another halogen exchange reaction is there, that is Schwarz reaction. ಇಲ್ಲಿ ನಾವು ಏನು ಎಕ್ಸ್ಚೇಂಜ್ ಮಾಡಬಹುದಪ್ಪ ಅಂದ್ರೆ ಹ್ಯಾಲೋಜನ್ ಆಟಮ್ ಅನ್ನು, ಓಕೆ, ಮೇ ಬಿ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆರ್ ಹ್ಯಾಲೋಜನ್ ಅನ್ನು ಫ್ಲೋರಿನರಿಂದ ನಾವು ಎಕ್ಸ್ಚೇಂಜ್ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಎನಿ halogen, I will take here RBr. Okay, when it react with AgF,
Okay, silver fluoride. So here again same, Ag and this Br combined to form AgBr. Okay, what is remain here? Rf. This is what? Swords reaction. Okay, swords reaction ಅಂತ ಬಂದ ತಕ್ಷಣ swords ಅಂದ್ರೆ ಸ್ವರ್ಗ ಅಂದ್ರೆ Ag fly. Okay, Ag means ಸ್ವರ್ಗ ಅಲ್ಲಿ ಏನಿರುತ್ತೆ? ಸಿಲ್ವರ್. Okay, so fly means what? Okay, ಮೇಲೆ ಸ್ವರ್ಗಡೆ ಮೇಲೆ ನಾವು fly ಆಗ್ತಿರ್ತೇವೆ. So that's why whenever you heard swords reaction, okay, you should remember AgF. So when swords reaction, what we are doing here? So ಇಲ್ಲಿ ಏನು ಮಾಡ್ತಾ ಇದ್ದೇವೆ ನಾವು? ಬ್ರೋಮೀನ್ ಅನ್ನು ಫ್ಲೋರಿನ್ ರಿಂದ ಎಕ್ಸ್ಚೇಂಜ್. ಒಟ್ಟಿನಲ್ಲಿ ಯಾವುದೇ ಹ್ಯಾಲೋಜನ್ ಆಟಮ್ ಅನ್ನು ಫ್ಲೋರಿನ್ ರಿಂದ ರಿಪ್ಲೇಸ್ ಮಾಡಿದರೆ ಅದಕ್ಕೆ ನಾವು swords reaction ಅಂತ ಕರೀತೇವೆ. Okay, here we have only two halogen exchange reaction. One is Finkelstein. ಒಂದೇದು ಫಿಂಕಲ್ಸ್ಟೈನ್ ರಿಯಾಕ್ಷನ್. ಇಲ್ಲಿ ನಾವು RCl ಅಲ್ಲಿ ಸೋಡಿಯಂ ಅಯೋಡೈಡ್ ಅನ್ನು ಹಾಕಿದರೆ ಇಲ್ಲಿ ಯಾವುದೇ ಹೈಡ್ರೋಜನ್ ಆಟಮ್ ಅನ್ನು ಅಯೋಡಿನ್ ರಿಂದ ರಿಪ್ಲೇಸ್ ಮಾಡ್ತೇವೆ. ಅದೇ ತರ ಸಾಲ್ಟ್ ರಿಯಾಕ್ಷನ್ ಅಲ್ಲಿ ಯಾವುದೇ ಹೈಡ್ರೋಜನ್ ಆಟಮ್ ಅನ್ನು ನಾವು ಫ್ಲೋರಿನ್ ರಿಂದ ಎಕ್ಸ್ಚೇಂಜ್ ಮಾಡಿದರೆ ಅದು ಸಾಲ್ಟ್ ರಿಯಾಕ್ಷನ್. ಓಕೆ, ದೇರ್ ಆರ್ ಟೂ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. Okay, this complete what? Halogen exchange reaction. Only two halogen exchange reaction is there. Okay, next method, next point, that is physical properties of haloalkane. Physical properties of haloalkane. Physical properties of haloalkane. Physical properties of haloalkane. Okay, so physical property alli ಏನು? Okay, there are total 3 points ಅನ್ನು ನಾವು ನೋಡಬೇಕು. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಸೊ ವಿ ಆಲ್ ನೋ ದಟ್ ನಮ್ಮ ಹ್ಯಾಲೋ ಅಲ್ಕೇನ್ ಯಾವ ನೇಚರ್ ಅಲ್ಲಿ ಇದೆ? ಪೋಲಾರ್ ನೇಚರ್ ಅಲ್ಲಿ ಇದೆ. ಪೋಲಾರ್ ನೇಚರ್ ಅಂದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಓಕೆ, ಇಫ್ ಯು ಟೇಕ್ CH3Cl, ಓಕೆ, ಕ್ಲೋರಿನ್, ಓಕೆ, ನಮ್ಗೆ ಗೊತ್ತಿದೆ ಆಲ್ ಹ್ಯಾಲೋಜನ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಓಕೆ, ಅದು ಬಿಟ್ಟು ಮತ್ತೆ ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್. ರಿಮೆಂಬರ್ ದಟ್ ಆಲ್ ಹ್ಯಾಲೋಜನ್ ಅಂಡ್ ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಆರ್ ಇಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್. ಅಂದ್ರೆ ಆ ಗ್ರೂಪ್ಗಳು, ಆ ಎಲಿಮೆಂಟ್ಗಳು ಎಲ್ಲಿ ಯಾರ ಜೊತೆ ಬಾಂಡ್ ಆಗಿರ್ತೇವಲ್ಲ ಅಲ್ಲಿಂದ ಎಲೆಕ್ಟ್ರಾನ್ ಅನ್ನು ಜಗ್ತಾ ಇರುತ್ತೆ. ಸೊ ಸಿಮಿಲರ್ಲಿ ಹಿಯರ್ ಆಲ್ಸೋ ಈ ಕ್ಲೋರಿನು ಈ ಕಾರ್ಬನ್ ಜೊತೆ ಬಾಂಡ್ ಆಗಿದೆ. ಕಾರ್ಬನ್ ಕಡೆಯಿಂದ ಇಲ್ಲಿ ಬಾಂಡ್ ಏನಿದೆಯಲ್ಲ ಈ ಎಲೆಕ್ಟ್ರಾನ್ ಅನ್ನು ವಿಡ್ರಾ ಅಂದ್ರೆ ಎಲೆಕ್ಟ್ರಾನ್ ಅನ್ನು ಜಗ್ತಾ ಇರುತ್ತೆ. ಸೊ ಹಾಗಾಗಿ ಇದರ ಮೇಲೆ ಡೆಲ್ಟಾ ನೆಗೆಟಿವ್ ಚಾರ್ಜ್ ಇರುತ್ತೆ, ಈ ಕಾರ್ಬನ್ ಹತ್ರ ಡೆಲ್ಟಾ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಬೈ ದಿ ವೇ ಇದೊಂದು ಸಮ್ವಾಟ್ ಪೋಲಾರ್ ನೇಚರ್ ಅಲ್ಲೇ ಇದೆ, ಹೌದಾ? ಸೊ ಪೋಲಾರ್ ನೇಚರ್ ಇರೋದ್ರಿಂದ ಇದರದ್ದು ಬಾಯ್ಲಿಂಗ್ ಪಾಯಿಂಟು ನಾವು ಹೈಡ್ರೋಕಾರ್ಬನ್ಗೆ ಕಂಪೇರ್ ಮಾಡಿದರೆ ಜಾಸ್ತಿ ಇರುತ್ತೆ. Okay, the boiling point of haloalkane is more as compared to their hydrocarbon. Okay, second point ಏನಪ್ಪಾ ಅಂದ್ರೆ boiling point. Okay, remember 2 point. Boiling point is directly proportional to the molecular mass. Boiling point is directly proportional to the molecular mass. Means molecular mass ಜಾಸ್ತಿ ಆದಂಗ boiling point ಕೂಡ ಜಾಸ್ತಿ ಆಗುತ್ತೆ. For example, CH3Cl, if you take CH3Br, okay, ಇದನ್ನು ಎರಡು ಕಂಪೇರ್ ಮಾಡಿದರೆ ಯಾರ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಅಂದ್ರೆ ಯಾರ್ದು ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇರುತ್ತೆ ಒಂದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ. ನೋ ಡೌಟ್ ಕ್ಲೋರಿನ್ 35.5 ಮಾಲಿಕ್ಯುಲರ್ ಮಾಸ್ ಇರುತ್ತೆ, ಅದೇ ತರ ಬ್ರೋಮಿನ್ ಮೋರ್ ದೆನ್ 70 ಮಾಲಿಕ್ಯುಲರ್ ಮಾಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬಾಯ್ಲಿಂಗ್ ಪಾಯಿಂಟ್ ಆಫ್ CH3Br is more than CH3Cl. If you take CH3 iodine, definitely it is more than what? CH3Br. Okay, so by the way, boiling point is directly proportional to the molecular mass. As molecular mass ಹೆಚ್ಚಿಗೆ ಆದಾಗ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಅದೇ ತರ ಬಾಯ್ಲಿಂಗ್ ಪಾಯಿಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬ್ರಾಂಚಿಂಗ್. ಬಾಯ್ಲಿಂಗ್ ಪಾಯಿಂಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಬ್ರಾಂಚಿಂಗ್. ಓಕೆ, ಎಲ್ಲಿ ಬ್ರಾಂಚ್ ಜಾಸ್ತಿ ಇರುತ್ತೆ ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಏನಿರುತ್ತೆ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ CH3, CH2, CH2, CH2Cl, okay, again we have CH3, CH3, CH2Cl. Okay, ಈ ಎರಡು ಕಾಂಪೌಂಡ್ ಅಲ್ಲಿ ನೋಡಿ 1 2 3 4 there are 4 carbon. Here also 1 2 3 4 carbon. Number of hydrogen also same. Here also chlorine, here also chlorine. ಎರಡು ಮಾಲಿಕ್ಯುಲರ್ ಮಾಸ್ ಏನಿದೆ ಸೇಮ್ ಇದೆ, ಬಟ್ ಇದು ಏನು ಸ್ಟ್ರೇಟ್ ಚೈನ್ ಅಲ್ಲಿ ಇದೆ, ಬಟ್ ಇಲ್ಲಿ ಒಂದು ಬ್ರಾಂಚ್ ಆಗಿದೆ. ಸೊ ಪಾಯಿಂಟ್ ಏನ್ ಹೇಳುತ್ತೆ? ಬಾಯ್ಲಿಂಗ್ ಪಾಯಿಂಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬ್ರಾಂಚಿಂಗ್. ಅಂದ್ರೆ ಬ್ರಾಂಚ್ ಎಲ್ಲಿ ಆಗಿರುತ್ತೆ ಅಲ್ಲೇ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ. ಸೊ ಇದನ್ನು ಎರಡು ಕಂಪೇರ್ ಮಾಡಿದರೆ, ಓಕೆ, ವಿಚ್ ಒನ್? ಫಸ್ಟ್ ಒನ್ ಅಂಡ್ ಸೆಕೆಂಡ್ ಒನ್, ವಿಚ್ ಹ್ಯಾವಿಂಗ್ ದಿ ಮೋರ್ ಬಾಯ್ಲಿಂಗ್ ಪಾಯಿಂಟ್?
Okay, so no doubt here we have the more boiling point because no branching, only a straight chain. Here, okay, boiling point is less as compared to first one. Okay, boiling point is directly proportional to the molecular mass. Boiling point is inversely proportional to the branching. Okay, second point is what? Solubility. Second point is solubility. ಓಕೆ, ಸೊ ಸಾಲ್ಯುಬಿಲಿಟಿ ಅಂದ್ರೆ ಏನು? ನೀರಲ್ಲೇ ಕರಗುತ್ತೆ ಇಲ್ಲೋ. ಓಕೆ, ಸೊ ನಮ್ಗೆ ಗೊತ್ತಿದೆ ಸರ್, ಪೋಲಾರ್ ಕಂಪೌಂಡು ಪೋಲಾರ್ ಸಾಲ್ವೆಂಟ್ ಅಲ್ಲೇ ಸಾಲ್ಯುಬಲ್ ಆಗುತ್ತೆ. ಪೋಲಾರ್ ಸಾಲ್ಯೂಟ್ ಪೋಲಾರ್ ಸಾಲ್ವೆಂಟ್ ಅಲ್ಲೇ ಸಾಲ್ಯುಬಲ್ ಆಗುತ್ತೆ. ಸೊ ಪೋಲಾರ್ ಸಾಲ್ಯೂಟ್ ಮೀನ್ಸ್ ವಾಟ್? ಓಕೆ, ದ ಕಂಪೌಂಡ್ ಆರ್ ದ molecule which contain the compounds which have positive and negative charge. For example, NaCl water alle karugutte illo? Definitely karugutte. Yake? Here Na plus Cl minus, it is polar, it is also polar. So polar solute to polar solvent alle karugutte. So nam halo alkane kuda enide polar nature alle ide. If you take an example, CH3 positive charge and Cl negative charge, so it can be soluble in water because both are the polar in nature. But here we have what? Hydrocarbon. Hydrocarbon ಎಂತ ನೇಚರ್ ಅಲ್ಲಿ ಇರುತ್ತೆ? ಸೊ ಅದು ನೀರಲ್ಲೇ ಕರಗೋದಿಲ್ಲ. ಯಾಕಂದ್ರೆ ಲಿಯೋಫೋಬಿಕ್, ಹೈಡ್ರೋಫೋಬಿಕ್ ಅಂತ ಹೇಳ್ತೇವೆ. ಯಾಕಂದ್ರೆ ಇಲ್ಲಿ ಕಾರ್ಬನ್ ಹೈಡ್ರೋಜನ್ ಯಾವುದೇ ತರ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಇರಂಗಿಲ್ಲ. ಸೊ ಹಾಗಾಗಿ ಎಲ್ಲಿ ಕಾರ್ಬನ್ ಜಾಸ್ತಿ ಹಾಕೊಂಡು ಹೋಗುತ್ತೆ ಅಲ್ಲೇ ಬಾಯ್ಲಿಂಗ್ ಏನು ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ CH3Cl, ಇಫ್ ಯು ಟೇಕ್ CH3CH2Cl, ಈ ಎರಡು ಅಲ್ಲಿ ಯಾವುದು ಜಾಸ್ತಿ ಸಾಲ್ಯುಬಲ್ ಅಂದ್ರೆ ನೋ ಡೌಟ್ ಇದು ಜಾಸ್ತಿ ಸಾಲ್ಯುಬಲ್, ಇದು ಕಡಿಮೆ ಸಾಲ್ಯುಬಲ್. ಯಾಕಂದ್ರೆ ಇಲ್ಲಿ ಒಂದು ಕಾರ್ಬನ್ ಇದೆ, ಇಲ್ಲಿ ಎರಡು ಕಾರ್ಬನ್ ಇದೆ. ಸೊ ಹಾಗಾಗಿ ಇದೇನು ಈ ಹೈಡ್ರೋಕಾರ್ಬನ್ ನೀರಲ್ಲೇ ಕರಗೋದಿಲ್ಲ. ಸೊ ಹಾಗಾಗಿ ಆಸ್ ದಿ ನಂಬರ್ ಆಫ್ ಕಾರ್ಬನ್ ಇನ್ಕ್ರೀಸಸ್ ಸಾಲ್ಯುಬಿಲಿಟಿ ಡಿಕ್ರೀಸಸ್. ಸೊ ಯಾವಾಗ ಕಾರ್ಬನ್ ನಂಬರ್ ಜಾಸ್ತಿ ಹಾಕೊಂಡು ಹೋಗುತ್ತಾವ, ಸೊ ಆವಾಗ ಸಾಲ್ಯುಬಿಲಿಟಿನೂ ಕಡಿಮೆ ಹಾಕೊಂಡು ಬರುತ್ತೆ. ಸೊ ಲಾಸ್ಟ್ ಪಾಯಿಂಟ್ ಅಬೌಟ್ ಫಿಸಿಕಲ್ ಪ್ರಾಪರ್ಟಿ ಈಸ್ ಡೆನ್ಸಿಟಿ. ಓಕೆ, ಡೆನ್ಸಿಟಿ ನಾವು ಎದಕ್ಕೆ ಕಂಪೇರ್ ಮಾಡ್ತೇವಪ್ಪ ಅಂದರೆ ವಾಟರ್ಗೆ ಕಂಪೇರ್ ಮಾಡ್ತೇವೆ. ಸೊ ಬ್ರೋಮೋ ಮತ್ತು ಅಯೋಡೋ ಕಾಂಪೌಂಡು ವಾಟರ್ಗಿಂತ ಜಾಸ್ತಿ ಅದರದ್ದು ಡೆನ್ಸಿಟಿ ಇರುತ್ತೆ. ಮತ್ತು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ನೋ ಡೌಟ್ ಯಾವಾಗ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಹಾಕೊಂಡು ಹೋಗುತ್ತೆ ಡೆನ್ಸಿಟಿನೂ ಕೂಡ ಜಾಸ್ತಿ ಹಾಕೊಂಡು ಬರುತ್ತೆ. ಓಕೆ, ರಿಮೆಂಬರ್ ದಟ್ ಬ್ರೋಮೋ ಮತ್ತು ಅಯೋಡೋ ಕಾಂಪೌಂಡು ಏನು ವಾಟರ್ಗಿಂತ ಜಾಸ್ತಿ ಡೆನ್ಸಿಟಿ ಇರುತ್ತೆ. ಸೊ ಆಸ್ ದ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್ ಡೆನ್ಸಿಟಿ ಆಫ್ ಹ್ಯಾಲೋ ಆಲ್ಕೇನ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಸಮರಿ ಏನು? ದ ಫಿಸಿಕಲ್ ಪ್ರಾಪರ್ಟಿಯಲ್ಲೇ ಫಸ್ಟ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟ್ ಏನು? ಆಸ್ ದ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್ ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಇನ್ಕ್ರೀಸಸ್. And second point, boiling point is inversely proportional to the branching. As branching increases, boiling point decreases. And third point, that is solubility. Second point, solubility. Okay, due to the polarity, it is soluble in water, but as the number of carbon increases, solubility decreases. And last point, that is density. Density is directly proportional to its molecular mass. As molecular mass increases, density also increases. This is what physical properties of haloalkane. Okay, next point, that is chemical properties of haloalkane. Chemical properties of haloalkane. Chemical properties of haloalkane. ಸೊ ಇಲ್ಲಿ ನಾವು ಕೆಮಿಕಲ್ ಪ್ರಾಪರ್ಟಿ ಅಂದ್ರೆ ಏನು, ಕೆಮಿಕಲ್ ರಿಯಾಕ್ಷನ್ ಅನ್ನು ನೋಡೋಣ. ಓಕೆ, ಅದರಲ್ಲಿ ನಮಗೆ ಫಸ್ಟ್ ಕೆಮಿಕಲ್ ರಿಯಾಕ್ಷನ್ ಇದೆ, ದಟ್ ಈಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ವಾಟ್ ಈಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್? ಸೊ ನ್ಯೂಕ್ಲಿಯೋ ಅಂದರೆ ಏನು? ಓಕೆ, ನ್ಯೂಕ್ಲಿಯೋ ಅಂದರೆ ಓಕೆ ನ್ಯೂಕ್ಲಿಯಸ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ನ್ಯೂಕ್ಲಿಯಸ್ ಅಂದರೆ ಪಾಸಿಟಿವ್ ಚಾರ್ಜ್. ಫೈಲ್ ಅಂದರೆ ಕೊರತೆ, ಅಂದರೆ ಪಾಸಿಟಿವ್ ಚಾರ್ಜ್ ಕೊರತೆ, ಪಾಸಿಟಿವ್ ಚಾರ್ಜ್ ಕಡಿಮೆ ಅಂದರೆ ಏನು? ನೆಗೆಟಿವ್ ಚಾರ್ಜ್. ಸೊ ನ್ಯೂಕ್ಲಿಯೋ ಫೈಲ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ ಇಫ್ ಯು ಟೇಕ್ RX, here we all know that X is negative charge, R is positive charge. ಇಲ್ಲಿ ನ್ಯೂಕ್ಲಿಯೋಫೈಲ್ ಏನು? X minus ನ್ಯೂಕ್ಲಿಯೋಫೈಲ್. ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು? ನೆಗೆಟಿವ್ ಚಾರ್ಜ್ ಅನ್ನು ತೆಗೆದು ನೆಗೆಟಿವ್ ಚಾರ್ಜ್ ಅನ್ನು ಆಡ್ ಮಾಡಿದರೆ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ. ಯೂಶುವಲಿ ನಾವು ಸ್ಪೋರ್ಟ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅಂತ ಹೇಳ್ತೇವೆ. ಸೊ ಒಂದು ಕ್ರಿಕೆಟ್ ಪ್ಲೇಯರ್ ಆಗಿರ್ಬೋದು, ವಾಲಿಬಾಲ್ ಪ್ಲೇಯರ್ ಆಗಿರ್ಬೋದು, ಒಂದು ಪ್ಲೇಯರ್ ಅನ್ನು ತೆಗೆದು ಇನ್ನೊಂದು ಪ್ಲೇಯರ್ ಅನ್ನು ಅದೇ ಪ್ಲೇಯರ್ ಅನ್ನು ತಗೊಂಡ್ರೆ
ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೇವೆ. ಸೊ ಸಿಮಿಲರ್ಲಿ ಹಿಯರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಸೇಮ್ ಚಾರ್ಜ್ ಇರುವಂತ ಕಾಂಪೌಂಡ್ ಅನ್ನು ತೆಗೆದು ಸೇಮ್ ಚಾರ್ಜ್ ಇರುವಂತ ಕಾಂಪೌಂಡ್. ಯಾವ ಸೇಮ್ ಚಾರ್ಜ್? ನೆಗೆಟಿವ್ ಚಾರ್ಜ್. ನ್ಯೂಕ್ಲಿಯೋಫೈಲ್ ಅಂದ್ರೆ ನೆಗೆಟಿವ್ ಚಾರ್ಜ್ ಅನ್ನು. ಓಕೆ, ಸೊ ಹಿಯರ್ ಅಕಾರ್ಡಿಂಗ್ ಟು ಅವರ್ NCERT ಫಸ್ಟ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇದೆ KCN. ಓಕೆ, ದಟ್ ಈಸ್ ಆಲ್ಕೋಹಾಲಿಕ್ KCN. ಅಂದ್ರೆ ನಾವು KCN ಹ್ಯಾಲೋ ಅಲ್ಕೇನ್ ಅನ್ನು KCN ಜೊತೆ ರಿಯಾಕ್ಷನ್ ಮಾಡಿದರೆ ಈ KCN ಒಂದು ಅಯಾನಿಕ್ ಕಾಂಪೌಂಡ್ ಇರುತ್ತೆ. ಸೊ ಇಲ್ಲಿ K+ ಇರುತ್ತೆ, CN- ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಈ X- ಇದು K+ ಕಂಬೈಂಡ್ ಆಗಿ KX ಆಗುತ್ತೆ. ಪ್ಲಸ್ ಉಳಿತೇನು ಈ CN-. ಓಕೆ, ಒಂದು ಬಾಂಡ್ ಬ್ರೇಕ್ ಆದ್ರೆ ಒಂದು ಬಾಂಡ್ ಫಾರ್ಮ್ ಆಗಬೇಕು. ಇಲ್ಲಿಂದ ಒಂದು ಬಾಂಡ್ ಬ್ರೇಕ್ ಆಗಿದೆ, ಇಲ್ಲಿ ಕೂಡ ಒಂದು ಬಾಂಡ್ ಬ್ರೇಕ್ ಆಗಿದೆ. ಸೊ ಈ K ಮತ್ತೆ X ಕೂಡ KX ಆಗಿದೆ. ಇಟ್ ಮೇ ಬಿ KCl, ಇಟ್ ಮೇ ಬಿ KBr, ಇಟ್ ಮೇ ಬಿ KF. ಓಕೆ, X ಜಗದಾಗೆ ನಾವು ಯಾವುದೇ ಹ್ಯಾಲೋಜನ್ ಅನ್ನು ತಗೋಬಹುದು. ನಾವು ಇಲ್ಲೇ ಜನರಲ್ ಆಗಿ ನೋಡ್ತಾ ಇದ್ದೀವಿ. ಸೊ ಈ CN- ಈ Rಗೆ ರಿಯಾಕ್ಟ್ ಆದ್ರೆ ನಮಗೆ RCN ಅನ್ನುವಂತ ಸಿಗುತ್ತೆ. ಸೊ RCNಗೆ ಕೆಮಿಸ್ಟ್ರಿಯಲ್ಲಿ ನಾವು ಇದಕ್ಕೆ ನೈಟ್ರೈಲ್ ಅಂತ ಹೇಳ್ತೇವೆ. ನೈಟ್ರೈಲ್. ಸೊ ವಾಟ್ ಇಸ್ ದಿ ಜನರಲ್ ಫಾರ್ಮುಲಾ ಫಾರ್ ನೈಟ್ರೈಲ್? RCN. ಕಾಮನ್ ಆಗಿ ಅದಕ್ಕೆ ಸೈನೈಡ್ ಅಂತೂ ಕೂಡ ಕರೀತೇವೆ. ಓಕೆ, ಅದೇ ತರ ವೆನ್ ಹ್ಯಾಲೋ ಅಲ್ಕೇನ್ ರಿಯಾಕ್ಟ್ ವಿತ್ ಆಲ್ಕೋಹಾಲಿಕ್ AgCN. ಆಲ್ಕೋಹಾಲಿಕ್ ಆಲ್ಕೋಹಾಲಿಕ್ ಅಂದ್ರೆ ಅರ್ಥ ಏನು? ಆಲ್ಕೋಹಾಲ್ ಅಲ್ಲಿ ಕಂಪೌಂಡ್ ಅನ್ನು ಡಿಸಾಲ್ವ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಓಕೆ, ಸೊ AgCN ಇಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಇರಂಗಿಲ್ಲ. ಇದೊಂದು ಕೋವ್ಯಾಲೆಂಟ್ ಬಾಂಡ್ ಇರುತ್ತೆ. ಇಲ್ಲಿ Ag ಮತ್ತು CN ನಡಕ ಕೋವ್ಯಾಲೆಂಟ್ ಬಾಂಡ್. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇರಂಗಿಲ್ಲ, ಇದು ಕೋವ್ಯಾಲೆಂಟ್ ಬಾಂಡ್. ಸೊ ಹಾಗಾಗಿ ಇಲ್ಲಿ ನೈಟ್ರೋಜನ್ ಅಲ್ಲಿ ಇರುವಂತ ಲೋನ್ ಪೇರ್ ಆಫ್ ಎಲೆಕ್ಟ್ರಾನು ಈ Rಗೆ ಡೊನೇಟ್ ಆಗ್ತಾವ. ನೈಟ್ರೋಜನ್ ಅಲ್ಲಿ ಇರುವಂತಹ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಯಾಕಂದ್ರೆ ಇಲ್ಲಿ R ಪಾಸಿಟಿವ್ ಚಾರ್ಜ್, X- ಚಾರ್ಜ್ ಇರುತ್ತೆ. ನೈಟ್ರೋಜನ್ ಅಲ್ಲಿ ಇರುವಂತಹ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ Rಗೆ ಡೊನೇಟ್ ಆದ್ರೆ ಇಲ್ಲಿ RNC ಫಾರ್ಮೇಶನ್ ಆಗುತ್ತೆ. ಸಿಮಿಲರ್ಲಿ ಈ Ag ಮತ್ತೆ X ಕಂಬೈಂಡ್ ಆಗಿ AgX ಫಾರ್ಮ್ ಆಗುತ್ತೆ. ರಿಮೆಂಬರ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲೇ ನಮಗೆ RNC RCN ಪ್ರಾಡಕ್ಟ್ಸ್ ಇತ್ತು, ಇಲ್ಲಿ RNC ಯಾಕಂದ್ರೆ ಇಲ್ಲಿರುವುದು ಕೋವಲೆಂಟ್ ಬಾಂಡು, ಇಲ್ಲಿರುವುದು ಅಯಾನಿಕ್ ಬಾಂಡು. ಇದಕ್ಕೆ ನಾವು ಐಸೋನೈಟ್ರೈಲ್ ಅಂತ ಕರಿತೀವಿ. ಐಸೋನೈಟ್ರೈಲ್. ಓಕೆ, ದಿಸ್ ಈಸ್ ವಾಟ್. ಇಲ್ಲಿ ಒಟ್ಟಿನಲ್ಲಿ ಏನಾಗ್ತಾ ಇದೆ, X- ಅನ್ನು CN ರಿಂದ ರಿಪ್ಲೇಸ್ ಮಾಡ್ತಾ ಇದ್ದೇವೆ. X- ಅನ್ನು NC ರಿಂದ ನಾವು ರಿಪ್ಲೇಸ್ ಮಾಡ್ತಾ ಇದ್ದೇವೆ. ಅಂದ್ರೆ ನೆಗೆಟಿವ್ ಚಾರ್ಜ್ ಅನ್ನು ನೆಗೆಟಿವ್ ಚಾರ್ಜ್ ರಿಂದ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇವೆ. ಸೊ ದಟ್ಸ್ ವೈ ಇಟ್ ಈಸ್ ವಾಟ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ಸೊ ನೆಕ್ಸ್ಟ್ ಇಸ್ ರಿಯಾಕ್ಷನ್ ವಿತ್ ಅಮೋನಿಯಾ. ಓಕೆ, ಅಮೋನಿಯಾ ಅಂದ್ರೆ ಏನು? NH3. ಓಕೆ, ಇದಕ್ಕೆ ಅಮೋನೋಲೈಸಿಸ್ ಅಂತ ಕರಿತೇವೆ. ಅಮೋನೋಲೈಸಿಸ್ ಆಫ್ ಅಲ್ಕೈಲ್ ಹ್ಯಾಲೈಡ್. ಇದನ್ನು ಡಿಟೇಲ್ ಆಗಿ ನಾವು ಅಮೈನ್ಸ್ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ಓದೋಣ. ಸೊ ಇಲ್ಲಿ ಸಿಂಪಲ್ ರಿಯಾಕ್ಷನ್. ಇಫ್ ಯು ಟೇಕ್ ಹ್ಯಾಲೋ ಅಲ್ಕೇನ್ ದಟ್ ಈಸ್ RX, ವೆನ್ ಇಟ್ ರಿಯಾಕ್ಟ್ ವಿತ್ ಅಮೋನಿಯಾ NH3. ಸೊ ನೈಟ್ರೋಜನ್ ಹತ್ರ ಏನಿರುತ್ತೆ, ರಿಮೆಂಬರ್ ದಟ್ ನೈಟ್ರೋಜನ್ ಮೇಲೆ 3 ಬಾಂಡ್ ಇದ್ದಾಗ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ. ಸೊ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಗೇನ್ ಸೇಮ್, ಇಲ್ಲಿ R+ ಚಾರ್ಜ್, X- ಚಾರ್ಜ್. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ನೆಗೆಟಿವ್ ಚಾರ್ಜ್, ಹೌದಾ? ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ R ಪಾಸಿಟಿವ್ ಚಾರ್ಜ್ ಕಡೆ ಹೋಗುತ್ತೆ. ಸೊ ನಮ್ಗೆ ಗೊತ್ತು, ಒಂದು ಬಾಂಡ್ ಫಾರ್ಮ್ ಆದ್ರೆ ಒಂದು ಬಾಂಡ್ ಬ್ರೇಕ್ ಆಗುತ್ತೆ. ಅಂಡ್ ರಿಮೆಂಬರ್ ದಟ್ ಆಲ್ ಹ್ಯಾಲೋಜನ್ ಆಟಮ್ಸ್ ಆರ್ ಗುಡ್ ಲಿವಿಂಗ್ ಗ್ರೂಪ್. ಸೊ ಆವಾಗ ಈ ಬಾಂಡ್ ಅನ್ನು ತಗೊಂಡು, ಅಂದ್ರೆ ಈ ಬಾಂಡ್ ಅಲ್ಲಿ ಎಲೆಕ್ಟ್ರಾನ್ ಅನ್ನು ತಗೊಂಡು X- ಹೊರಗಡೆ ಹೋಗುತ್ತೆ. ಸೊ ಹಾಗಾದ್ರೆ ಏನಾಯ್ತು, ಇಲ್ಲಿ ಈ R ನೈಟ್ರೋಜನ್ ಜೊತೆ ಬಾಂಡ್ ಆಗ್ತಾ ಇದೆ, RN. ಓಕೆ, ಇಲ್ಲೇ H3 ಇದೆ. ಓಕೆ, ಫಸ್ಟ್ ರೈಟ್ H3. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನೈಟ್ರೋಜನ್ ಕೊಡ್ತಾ ಇದೆ ಅಂತ ಹೇಳಿ ಈ ನೈಟ್ರೋಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂದಿದೆ. ಇಲ್ಲಿ ನಮ್ಮ ಹತ್ರ ಏನು ಉಳಿತದೆ, X ಎಲೆಕ್ಟ್ರಾನ್ ತಗೊಂಡು ಹೊರಗಡೆ ಆಗಿದೆ, X-. ಸೊ ನೈಟ್ರೋಜನ್ ಮೇಲೆ ಪಾಸಿಟಿವ್ ಚಾರ್ಜ್, ವಿ ಆಲ್ ನ್ಯೂ ದಟ್ ನೈಟ್ರೋಜನ್ ಒಂದು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟು, ಪಾಸಿಟಿವ್ ಚಾರ್ಜ್ ಸ್ಟೇಬಲ್ ಇಲ್ಲ. ಸೊ ಇಲ್ಲಿ 3 ಹೈಡ್ರೋಜನ್ ಅಲ್ಲಿ ಒಂದು ಹೈಡ್ರೋಜನ್ ಕಡೆಯಿಂದ ನೈಟ್ರೋಜನ್ ಎಲೆಕ್ಟ್ರಾನ್ ಅನ್ನು ತಗೊಂಡ್ರೆ ಏನಾಯ್ತು, RNH3 ಇದ್ದಿದ್ದು RNH2 ಆಯ್ತು. ಆ H ಎಲೆಕ್ಟ್ರಾನ್ ಕೊಡುತ್ತೆ ಯಾರಿಗೆ, ನೈಟ್ರೋಜನ್ಗೆ. ಹಾಗಾಗಿ ಇಲ್ಲೇ ನೈಟ್ರೋಜನ್ ಮೇಲೆ ಅರ್ಧರು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ರಿಟರ್ನ್ ಬಂತು. ಹೆಂಗೆ ರಿಟರ್ನ್ ಬಂತು, 3 ಹೈಡ್ರೋಜನ್ ಅಲ್ಲಿ ಇದ್ದಲ್ಲ, ಆ 3 ಹೈಡ್ರೋಜನ್ ಅಲ್ಲಿ ಒಂದು ಹೈಡ್ರೋಜನ್ ಎಲೆಕ್ಟ್ರಾನ್ ಹೊಳ್ಳೆ ರಿಟರ್ನ್ ನೈಟ್ರೋಜನ್ಗೆ ಕೊಟ್ಟು H+ ಫಾರ್ಮ್, ಅಂದ್ರೆ ಹೈಡ್ರೋಜನ್ ಎಲೆಕ್ಟ್ರಾನ್ ಕೊಟ್ಟರೆ H+ ಫಾರ್ಮ್ ಅಲ್ಲಿ ಆಗುತ್ತೆ. ಆ H+ ಈ X- ಕಂಬೈಂಡ್ ಆಗಿ ಏನಾಗುತ್ತೆ,
ಎಚ್ ಎಕ್ಸ್ ಫಾರ್ಮೇಷನ್ ಆಗುತ್ತೆ. ಇದೇನು ಅಮೈನ್ಸ್ ಅಂತ ಕರಿತೇವೆ. ಸೊ ವಾಟ್ ಆರ್ ಅಮೈನ್ಸ್? NH2 group attached to the alkane, NH2 group attached to the carbon, that is amines is formed. So when haloalkane react with ammonia to form amines, okay, this reaction again we can add another mole of RX. So up to quaternary ammonium salt ಮಟ್ಟ ನಾವು RX ಹಾಕ್ಬೋದು, ಬಟ್ ಪ್ರೆಸೆಂಟ್ ಇಷ್ಟು ಸಾಕು. ಓಕೆ, ಸೊ ವಾಟ್ ಇಸ್ ದಟ್? ವೆನ್ ಹ್ಯಾಲೋಆಲ್ಕೇನ್ ರಿಯಾಕ್ಟ್ ವಿತ್ ಅಮೋನಿಯಾ ಟು ಫಾರ್ಮ್ ಅಮೈನ್. ಓಕೆ, ಸೊ ನೆಕ್ಸ್ಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಯೂನಿಮಾಲಿಕ್ಯುಲರ್ ಆ್ಯಂಡ್ ಬೈಮಾಲಿಕ್ಯುಲರ್ ರಿಯಾಕ್ಷನ್. ಓಕೆ, ಇದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಫಾರ್ ಬೋರ್ಡ್, ದಟ್ ಈಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. Okay, in general we call it as SN1 reaction. Okay, ಇಲ್ಲಿ S ಅಂದ್ರೆ substitution, N ಅಂದ್ರೆ nucleophilic, 1 ಅಂದ್ರೆ unimolecular. So I will write here unimolecular nucleophilic substitution reaction. ಓಕೆ, ಇದಕ್ಕೆ ನಾವು ಶಾರ್ಟ್ ಆಗಿ SN1 ರಿಯಾಕ್ಷನ್ ಅಂತ ಕರಿತೇವೆ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಓಕೆ, ಅಕಾರ್ಡಿಂಗ್ ಟು NCERT ವಿ ಹ್ಯಾವ್ ಟು ಟೇಕ್ ಹಿಯರ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಒಂದು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅನ್ನು ನಾವು ಏನಪ್ಪಾ ಅಂದರೆ ಪ್ರೋಟಿಕ್ ಅಂದರೆ ಅಕ್ವಿಯಸ್ KOH ಅನ್ನು ರಿಯಾಕ್ಟ್ ಮಾಡಿದರೆ ನಮಗೆ ಆಲ್ಕೋಹಾಲ್, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಬ್ರೋಮೀನ್ ಅನ್ನು OH ರಿಂದ ರಿಪ್ಲೇಸ್ ಮಾಡೋಣ. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್, ಫಸ್ಟ್ ವಿ ಶುಡ್ ನೋ ವಾಟ್ ಇಸ್ ದಟ್ ಟರ್ಷರಿ. ಓಕೆ, ಕಾರ್ಬನ್ ಒಂದು ಕಾರ್ಬನ್ಗೆ ಬಾಂಡ್ ಆದರೆ ಇದಕ್ಕೆ 2 ಪ್ರೈಮರಿ ಕಾರ್ಬನ್ ಅಂತ ಕರಿತೇವೆ. ಒಂದು ಕಾರ್ಬನ್ 2 ಕಾರ್ಬನ್ ಜೊತೆ ಬಾಂಡ್ ಆದರೆ ಇದಕ್ಕೆ ನಾವು ಸೆಕೆಂಡರಿ ಕಾರ್ಬನ್ ಅಂತ ಕರಿತೇವೆ. ಒಂದು ಕಾರ್ಬನ್ 3 ಕಾರ್ಬನ್ಗಳಿಗೆ ಬಾಂಡ್ ಆದರೆ ಇದಕ್ಕೆ ನಾವು ಟರ್ಷರಿ ಕಾರ್ಬನ್ ಅಂತ ಕರಿತೇವೆ. ಸೊ ಹಾಗಾಗಿ ನಾವು ಟರ್ಷರಿ ಬ್ಯೂಟೈಲ್ ಅನ್ನು ತಗೋಬೇಕು. ಟರ್ಷರಿ ಬ್ಯೂಟೈಲ್ ಅಂದರೆ CH3CH3CH3. ದಿಸ್ ಈಸ್ ವಾಟ್ ಟರ್ಷರಿ ಕಾರ್ಬನ್. ಒಂದು ಕಾರ್ಬನ್ 3 ಕಾರ್ಬನ್ಗೆ ಬಾಂಡ್ ಆದರೆ ಅದಕ್ಕೆ ಟರ್ಷರಿ ಅಂತ ಕರಿತೇವೆ. ಟರ್ಷರಿ ಬ್ಯೂಟೈಲ್ ವೈ? ಬಿಕಾಸ್ ಟೋಟಲ್ 4 ಕಾರ್ಬನ್ಸ್ ಆರ್ ದೇರ್. ಸೊ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂದರೆ Br ಇರಬೇಕು. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ KOH, ವಾಟ್ ವಿಲ್ ಹ್ಯಾಪನ್? ಸೊ ಈ K ಮತ್ತು ಇದು Br, K ಪ್ಲಸ್ ಇರುತ್ತೆ, OH ಮೈನಸ್, Br ಮೈನಸ್, ಇಲ್ಲೇ ಪಾಸಿಟಿವ್ ಚಾರ್ಜ್, ಯು ಆಲ್ ನೋ ದಟ್. ಓಕೆ, ಸೊ ಹಿಯರ್ ವಾಟ್ ವಿಲ್ ಹ್ಯಾಪನ್? ಸೊ ಈ K ಮತ್ತು ಈ Br ಕಂಬೈಂಡ್ ಆಗಿ KBr ಫಾರ್ಮೇಷನ್ ಆಯಿತು, ಪ್ಲಸ್ Br ಜಾಗದಲ್ಲಿ OH ಮೈನಸ್ ಬರುತ್ತೆ. ಸೊ OH ಬಂದರೆ CH3 and here it is CH3OH. ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಫಾರ್ಮ್ ಆಯಿತು. ಇಲ್ಲಿ ಏನಾಯಿತು? Br ಮೈನಸ್ ರಿಪ್ಲೇಸ್ ಆಯಿತು ಎದರಿಂದ? OH ಮೈನಸ್ ರಿಂದ. ಸೊ ಹಾಗಾಗಿ Br ಮೈನಸ್ ಇತ್ತು, OH ಮೈನಸ್ ಇತ್ತು. ಸೊ ನ್ಯೂಕ್ಲಿಯೋಫೈಲ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ನ್ಯೂಕ್ಲಿಯೋಫೈಲ್ ಮೈನಸ್ ಚಾರ್ಜ್ ಅನ್ನು ತೆಗೆದು ಮೈನಸ್ ಚಾರ್ಜ್ ಅನ್ನು ಆ್ಯಡ್ ಮಾಡಿದ್ದೇವೆ. ಸೊ ಹಾಗಾಗಿ ಇದಕ್ಕೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೇವೆ. ಸೊ ಈ ರಿಯಾಕ್ಷನ್ ಅನ್ನು ಡಿಟೇಲ್ ಆಗಿ ಸ್ಟೆಪ್ ವೈಸ್ ಸ್ಟಡಿ ಮಾಡಕ್ಕೆ, ಯಾವುದೇ ಒಂದು ರಿಯಾಕ್ಷನ್ ಅನ್ನು ಡಿಟೇಲ್ ಆಗಿ ಸ್ಟೆಪ್ ವೈಸ್ ಅನ್ನು ಸ್ಟಡಿ ಮಾಡಕ್ಕೆ ಮೆಕ್ಯಾನಿಸಮ್ ಅಂತ ಕರಿತೇವೆ. ಸೊ ದೇರ್ ಫಾರ್ ಈ ರಿಯಾಕ್ಷನ್ ಕೂಡ 2 ಸ್ಟೆಪ್ ಅಲ್ಲೇ ಕಂಪ್ಲೀಟ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ಮೆಕ್ಯಾನಿಸಮ್ ಮೀನ್ಸ್ ವಾಟ್? ದ ಸ್ಟೆಪ್ ವೈಸ್ ಸ್ಟಡಿ ಆಫ್ ರಿಯಾಕ್ಷನ್. ಓಕೆ, ಈ ರಿಯಾಕ್ಷನ್ 2 ಸ್ಟೆಪ್ ಅಲ್ಲೇ ಮುಗಿತಾವ. ಸೊ ಹಾಗಾಗಿ ಮೆಕ್ಯಾನಿಸಮ್ ಇಟ್ ಇನ್ವಾಲ್ವ್ಸ್ 2 ಸ್ಟೆಪ್ಸ್. 2 ಸ್ಟೆಪ್, 2 ಸ್ಟೆಪ್ ಅಲ್ಲಿ ಈ ರಿಯಾಕ್ಷನ್ ಮುಗಿಯುತ್ತೆ. ಸೊ ವಾಟ್ ಆರ್ ದೋಸ್? ಸ್ಟೆಪ್ 1 ಅಲ್ಲಿ ಏನಾಗುತ್ತೆಪ್ಪ ಅಂದರೆ, ಸ್ಟೆಪ್ 1 ಅಲ್ಲಿ ಈ Br ಮೈನಸ್ ಹೊರಗಡೆ ಹೋಗುತ್ತೆ. ಈ Br ಮೈನಸ್ ಹೊರಗಡೆ ಹೋದ್ರೆ ಅಂದರೆ Br ಮೈನಸ್ ಅಂತ ಹೇಳ್ತಿದ್ದೆ ನಾನು, Br ಎಲೆಕ್ಟ್ರಾನ್ ತಗೊಂಡು ಹೊರಗಡೆ ಹೋಗುತ್ತೆ. ಸೊ ಹಾಗಾಗಿ ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಯಾಕಂದ್ರೆ ಈ ಎಲೆಕ್ಟ್ರಾನ್ ಯಾರ್ದು? Br ಯಾರು ಎಲೆಕ್ಟ್ರಾನ್ ತಗೊಂಡು ಹೋಗ್ತಾ ಇದೆ? ಕಾರ್ಬನ್ ಅದು. ಹಾಗಾದ್ರೆ ಕಾರ್ಬನ್ ಎಲೆಕ್ಟ್ರಾನ್ ಕೊಟ್ರೆ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಹಾಗಾಗಿ ಸೊ ವಿ ಹ್ಯಾವ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್, ದಟ್ ಈಸ್ CH3 Br. ಓಕೆ, so here CH3 and here it is CH3
that carbon bears a positive charge and we'll get a Br minus. ಇದಕ್ಕೆ ಏನಂತ ಕರಿತೇವೆ, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂದ್ರೆ ಕಾರ್ಬೋ ಕ್ಯಾಟಯಾನ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಸ್ಟೆಪ್ ಅಲ್ಲಿ ಏನಾಯ್ತು, ಕಾರ್ಬೋ ಕ್ಯಾಟಯಾನ್ ಫಾರ್ಮ್ ಆಯ್ತು, ಜನರೇಟ್ ಆಯ್ತು. ಹಾಗಾಗಿ ಈ ಸ್ಟೆಪ್ ಹೆಸರೇ ಏನು, ಜನರೇಷನ್ ಆಫ್ ಕಾರ್ಬೋ ಕ್ಯಾಟಯಾನ್. ಜನರೇಷನ್ ಆಫ್ ಕಾರ್ಬೋ ಕ್ಯಾಟಯಾನ್. ಒಂದನೇ ಸ್ಟೆಪ್ ಅಲ್ಲೇ ಜನರೇಷನ್ ಆಫ್ ಕಾರ್ಬೋ ಕ್ಯಾಟಯಾನ್, Br ಮೈನಸ್ ಹೊರಗಡೆ ಹೋಗಿ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಓಕೆ, ಸೆಕೆಂಡ್ ಸ್ಟೆಪ್ ಅಲ್ಲೇ, ಓಕೆ ಟೇಕ್ ಇಟ್. ಓಕೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಯ್ತು, ಸೆಕೆಂಡ್ ಸ್ಟೆಪ್ ಅಲ್ಲೇ ಸೊ ವಾಟ್ ಎವರ್ ಜನರೇಷನ್ ಆಫ್ ಕಾರ್ಬೋಕ್ಯಾಟಯನ್ ವಿ ಹ್ಯಾವ್, ಸೊ CH3 ಸೊ ಇಲ್ಲಿರುವಂಥ OH ಮೈನಸ್ಸು, ಈ OH ಮೈನಸ್ಸು ಈ ಕಾರ್ಬೋಕ್ಯಾಟಯನ್ ಅಲ್ಲೇ ಅಟ್ಯಾಕ್ ಆಗುತ್ತೆ. ಈ OH ಮೈನಸ್ಸು ಕಾರ್ಬೋಕ್ಯಾಟಯನ್ ಮೇಲೆ ಅಟ್ಯಾಕ್ ಆದರೆ ಏನಾಗುತ್ತೆ, ವಿ ಗೆಟ್ ಅವರ್ ರಿಕ್ವೈರ್ಡ್ ಪ್ರಾಡಕ್ಟ್, ದಟ್ ಈಸ್ CH3OH. Okay, this is what tertiary butyl alcohol. So second step ಅಲ್ಲಿ ಏನಾಯ್ತು, OH minus ಒಂದೇನು, nucleophile. So nucleophile attack on carbocation. What is the name of second step? Step 2 name is what? Nucleophilic attack on carbocation to form what? Tertiary butyl alcohol. First step ಅಲ್ಲಿ generation of carbocation ಏನಿತ್ತು ಅದು ಸ್ಲೋ ಸ್ಟೆಪ್. ಓಕೆ, ಅದಕ್ಕೆ ನಾವು RDS ಅಂತ ಕರಿತೇವೆ, ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. Okay, so what is that first step? We have CH3, okay, Br. Okay, so here we'll get what? CH3. ಇಲ್ಲಿ ಕಾರ್ಬನ್ ಮೇಲೆ ಏನು ಪಾಸಿಟಿವ್ ಚಾರ್ಜ್ ಬಂದಿದ್ದಲ್ಲ ಇದು ಸ್ಲೋ ಸ್ಟೆಪ್ ಆಗಿರುತ್ತೆ. ಸೊ ಸ್ಲೋ ಸ್ಟೆಪ್ಗೆ ನಾವು RDS ಅಂತ ಕರಿತೇವೆ. ಸೊ RDS ಅಂದ್ರೆ ಏನು, ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಸೊ ಇಲ್ಲಿಂದ ನಾವು ಈ ಯಾವ ರೇಟ್ ಆಫ್ ರಿಯಾಕ್ಷನ್ ಇದೆ ಅನ್ನೋದು ಹೇಳಬಹುದು. ಓಕೆ, ರಿಮೆಂಬರ್ ದಟ್ ಯಾವ ಸ್ಟೆಪ್ ಸ್ಲೋ ಇರುತ್ತೆ ಆ ಸ್ಟೆಪ್ಗೆ ನಾವು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಕರಿತೇವೆ. ಸೊ ಈ ಸ್ಟೆಪ್ ಅಲ್ಲಿ ಎಷ್ಟು ಮಾಲಿಕ್ಯೂಲ್ ಯೂಸ್ ಆಗ್ತಾ ಇದೆ, ಕೇವಲ ಒಂದೇ ಮಾಲಿಕ್ಯೂಲ್ ಯೂಸ್ ಆಗ್ತಾ ಇದೆ, ಹೌದಾ? ದಟ್ ಈಸ್ ವಾಟ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಮತ್ತೆ ಯಾವುದೇ ತರ ಇಲ್ಲಿ ನಾವು ರಿಯೇಜೆಂಟ್ ಅನ್ನು ಆಡ್ ಮಾಡಿಲ್ಲ. ಸೊ ಹಾಗಾಗಿ ಕೇವಲ ಒಂದೇ ಮಾಲಿಕ್ಯೂಲ್ ಇದೆ. ಇದಕ್ಕೆ ನಾವು ಏನಂತ ಕರಿತೇವೆ, ಯೂನಿಮಾಲಿಕ್ಯುಲರ್, because the rate determining step contain only one molecule, that is tertiary butyl bromide, hence it is called unimolecular. Why it is nucleophilic substitution? ಯಾಕಂದ್ರೆ Br minus ಅನ್ನು OH minus ರಿಂದ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇವೆ, ರಿಪ್ಲೇಸ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ರಿಯಾಕ್ಷನ್ ಹೆಸರು ಏನಾಯ್ತು, SN1 ಶಾರ್ಟ್ ಆಗಿ, ದಟ್ ಈಸ್ ಯೂನಿಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ಸೊ ಸೆಕೆಂಡ್ ಒನ್ ದಟ್ ಈಸ್ SN2 reaction. So I hope you know that what is the SN2 reaction. Again 2 andre bimolecular, N andre nucleophilic, S andre substitution reaction. Nucleophilic substitution bimolecular reaction or bimolecular nucleophilic substitution reaction. According to NCERT we have to take here CH and Br. That is what? Bromomethane or methyl bromide. Okay, IUPAC name ಏನು, bromomethane. ಈ bromomethane ಅನ್ನು ನಾವು ಏನು ಮಾಡೋಣ, again when it reacts with KOH, okay, when it reacts with KOH ಈ Br OH ರಿಂದ ರಿಪ್ಲೇಸ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ತರ ಕಾರ್ಬೋಕ್ಯಾಟಯನ್ ಫಾರ್ಮ್ ಆಗಂಗಿಲ್ಲ. ಈ OH ಮೈನಸ್ ಈ ಕಾರ್ಬನ್ಗೆ ಅಟ್ಯಾಕ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕಾರ್ಬನ್ ಪಾಸಿಟಿವ್ ಚಾರ್ಜ್ ಎಲ್ಲ ಇದೆ, ನೋ ಡೌಟ್. ಇಲ್ಲಿ Br ನೆಗೆಟಿವ್ ಫಾರ್ಮ್ ಅಲ್ಲೇ ಇದೆ, ಆಲ್ ಹೆಲೋಜನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಸೊ ಇಲ್ಲಿ ಈ OH ಮೈನಸ್ ನೋಡಿ, ಈ OH ಮೈನಸ್ ಎರಡು ತರ ಅಟ್ಯಾಕ್ ಆಗ್ಬೋದು. ಇಲ್ಲಿಂದ ಫ್ರಂಟ್ ಅಟ್ಯಾಕ್ ಆಗ್ಬೋದು, ಅಂದ್ರೆ ಈ OH ಮೈನಸ್ ಇಲ್ಲಿಂದ ಬರ್ಬೋದು, ಈ OH ಮೈನಸ್ ಬ್ಯಾಕ್ ಅಟ್ಯಾಕ್ ಆಗ್ಬೋದು. ಬಟ್ ಇಲ್ಲಿ ಫ್ರಂಟ್ ಅಟ್ಯಾಕ್ ಪಾಸಿಬಲ್ ಇಲ್ಲ. ಯಾಕಂದ್ರೆ ಈ Br ಮೈನಸ್ ಇದು ನ್ಯೂಕ್ಲಿಯೋಫೈಲ್, ಇಲ್ಲಿ ರಿಪಲ್ಷನ್ ನಡೆಯುತ್ತೆ. ಎರಡು ಚಾರ್ಜ್ ಸೇಮ್ ಇರೋದ್ರಿಂದ ರಿಪಲ್ಷನ್ ಆಗುತ್ತೆ. ಹಾಗಾಗಿ ಈ OH ಮೈನಸ್ ಬ್ಯಾಕ್ ಅಟ್ಯಾಕ್ ಆಗುತ್ತೆ. ಈ OH ಮೈನಸ್ ಬ್ಯಾಕ್ ಅಟ್ಯಾಕ್ ಆದ್ರೆ ಕಾರ್ಬನ್, ಹೈಡ್ರೋಜನ್ ಅಂಡ್ ವಿ ಹ್ಯಾವ್ ಹೈಡ್ರೋಜನ್ ಅಂಡ್ Br ಮೈನಸ್. ಇಲ್ಲಿಂದ OH ಗ್ರೂಪ್
ಅಟ್ಯಾಕ್ ಆಗ್ತಾ ಇದೆ, ವಿಚ್ ಇಸ್ ಕಾಲ್ಡ್ ಇಂಟರ್ಮೀಡಿಯೇಟ್. ಇಲ್ಲೇನು ಇದಕ್ಕೆ ಇಂಟರ್ಮೀಡಿಯೇಟ್ ಅಂತೇವೆ, ವಿಚ್ ಇಸ್ ಅನ್ಸ್ಟೇಬಲ್. ಯಾಕಂದ್ರೆ ಇಲ್ಲಿ ಕಾರ್ಬನ್ಗೆ 5 ಬಾಂಡ್ ತೋರಿಸ್ತಾ ಇದ್ದೇನೆ. ಓಕೆ, ಸೊ ಈ 5 ಬಾಂಡ್ ಕಾರ್ಬನ್ಗೆ 4 ಬಾಂಡ್ ಇರುತ್ತೆ. ಸೊ ಇದು ಇಂಟರ್ಮೀಡಿಯೇಟ್ ವಿಚ್ ಇಸ್ ಅನ್ಸ್ಟೇಬಲ್. ಇಂಟರ್ಮೀಡಿಯೇಟ್ ಅನ್ಸ್ಟೇಬಲ್ ಇರುತ್ತೆ. ಸೊ ಆಫ್ಟರ್ ದ್ಯಾಟ್ ವಾಟ್ ಹ್ಯಾಪನ್, ಇದು OH ಮೈನಸ್ ಕಂಪ್ಲೀಟ್ ಆಗಿ ಬಾಂಡ್ ಅಂದ್ರೆ Br ಮೈನಸ್ ಹೊರಗಡೆ ಹೋಗುತ್ತೆ. ಸೊ ವಿಲ್ ಗೆಟ್ ವಾಟ್, CH H and our OH. Methanol will form. That Br minus will eliminate with KBr as a KBr. ಇಲ್ಲಿ KOH ನ ತಗೊಂಡ್ರೆ KBr ಇಂದ NaOH ತಗೊಂಡ್ರೆ NaBr ಆಗಿ ಹೊರಗಡೆ ಹೋಗುತ್ತೆ. This is what SN2 reaction, which is only one step reaction. ಸೊ ಇಲ್ಲಿ ಈ ರಿಯಾಕ್ಷನ್ ಒಂದೇ ಸ್ಟೆಪ್ ಅಲ್ಲೇ ನಡೆಯುತ್ತೆ. ಸೊ ಹಾಗಾಗಿ ಇದೇ ಇದರದ್ದು RDS, ಇದೇ ಇದರದ್ದು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಸೊ ಹಾಗಾಗಿ ಈ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಲ್ಲಿ 2 ಮಾಲಿಕ್ಯೂಲ್ ಯೂಸ್ ಆಗ್ತಾ ಇದಾವ, ಒಂದು ಈ ಮಾಲಿಕ್ಯೂಲು, ಒಂದು ಈ ಮಾಲಿಕ್ಯೂಲು. ಹಾಗಾಗಿ ಇದಕ್ಕೆ ನಾವು ಬೈ ಮಾಲಿಕ್ಯುಲರ್ ಅಥವಾ SN2 ರಿಯಾಕ್ಷನ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಡಿಫರೆನ್ಸಸ್ ಬಿಟ್ವೀನ್ SN1 and SN2 reaction. Differences between SN1 and SN2 reaction. Okay, ಇಲ್ಲೇ ನಾವು ಹೇಳ್ಬೋದು. ಫಸ್ಟ್ ಆಫ್ ಆಲ್ SN1 reaction, it is what, 2-step reaction. It is what, 2-step reaction. SN2 reaction ಏನು, ಇದು only 1-step reaction. ಇಲ್ಲೇ ಜನರೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಟೇಕ್ಸ್ ಪ್ಲೇಸ್. ಜನರೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಇರುತ್ತೆ, ಇಲ್ಲಿ ದೇರ್ ಇಸ್ ನೋ ಜನರೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಓಕೆ, ಮತ್ತೆ ಇನ್ನು ಕೆಲವೊಂದು ಡಿಫ್ರೆನ್ಸಸ್ ಇದಾವ, ಅದಕ್ಕೇನು ಅದನ್ನು ತಿಳ್ಕೋಬೇಕಾದ್ರೆ ನಾವು ಸ್ಟೀರಿಯೋ ಕೆಮಿಸ್ಟ್ರಿ ಆಫ್ ಬೋತ್ SN1 ಮತ್ತೆ SN2 ರಿಯಾಕ್ಷನ್ ಅನ್ನು ನೋಡೋಣ. ಸ್ಟೀರಿಯೋ ಕೆಮಿಸ್ಟ್ರಿ ಅರ್ಥ ಆಗೋಕ್ಕಿಂತ ಮುಂಚೆ ವಿ ನೋ ಸಮ್ ಬೇಸಿಕ್ ಪಾಯಿಂಟ್ಸ್. ಓಕೆ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ದಟ್ ಸ್ಟೀರಿಯೋ ಕೆಮಿಸ್ಟ್ರಿ ಅನ್ನೋ ನೋಡೋಣ. Stereochemistry of SN1 and SN2. ಈ ಪಾಯಿಂಟ್ ನಮಗೆ ಅರ್ಥ ಆಗಬೇಕಂದ್ರೆ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ಅದಾವ, ಆ ಪಾಯಿಂಟ್ಸ್ ಅನ್ನು ನೋಡೋಣ. ಅದರಲ್ಲಿ ಫಸ್ಟ್ ಪಾಯಿಂಟ್ ಇದೆ, ದಟ್ ಈಸ್ ಪ್ಲೇನ್ ಪೋಲರೈಸ್ಡ್ ಲೈಟ್. ಪ್ಲೇನ್ ಪೋಲರೈಸ್ಡ್ ಲೈಟ್, ಇದಕ್ಕೆ ಶಾರ್ಟ್ ಆಗಿ ನಾವು PPL ಅಂತ ಕರಿತೇವೆ. ಪ್ಲೇನ್ ಪೋಲರೈಸ್ಡ್ ಲೈಟ್, PPL. ಸೊ ಯಾವುದೇ ಒಂದು ಆರ್ಡಿನರಿ ಲೈಟನ್ನು, ಅಂದರೆ ಆರ್ಡಿನರಿ ಲೈಟ್ ಯಾವುದೇ ಲೈಟ್ ಆಗಿರ್ಬೋದು, ಅದು ನಾವು ಟಾರ್ಚ್ ಆಗಿರ್ಬೋದು, ಮೊಬೈಲ್ ಬ್ಯಾಟ್ರಿ ಆಗಿರ್ಬೋದು, ಅದೊಂದು ಆರ್ಡಿನರಿ ಲೈಟನ್ನು ತಗೊಂಡೇವೆ. ಆ ಆರ್ಡಿನರಿ ಲೈಟನ್ನು ನಾವು ನಿಕಾಲ್ ಪ್ರಿಸಮ್ರಿಂದ ಪಾಸ್ ಮಾಡಿಸಿದರೆ ಆ ಲೈಟು, ಒಂದು ಲೈಟ್ ನಾವು ನೋಡಿದರೆ ಅದು ಭಾಳಷ್ಟು ಸ್ಕ್ಯಾಟರ್ಡ್ ಆಗಿರುತ್ತೆ. ಸೊ ಅದನ್ನು ನಿಕಲ್ ಪ್ರಿಸಮ್ ಅನ್ನು ಪಾಸ್ ಮಾಡಿದರೆ ಅದು ಯೂನಿ ಡೈರೆಕ್ಷನಲ್ಲಿ ಆ ಲೈಟು ಟ್ರಾವೆಲ್ ಆಗುತ್ತೆ. ಸೊ ಅಂಥ ಲೈಟ್ಗೆ ನಾವು PPL ಅಂತ ಕರಿತೇವೆ. ಸೊ ವಾಟ್ ಈಸ್ ದಟ್ PPL ಲೈಟ್? ದ ಲೈಟ್ ವಿಚ್ ಟ್ರಾವೆಲ್ಸ್ ಇನ್ ಅ ಯೂನಿ ಡೈರೆಕ್ಷನ್. ಕೇವಲ ಒಂದೇ ಡೈರೆಕ್ಷನಲ್ಲಿ ರೋಟೇಟ್ ಆಗ್ತಾ ಇರುವ ಲೈಟ್ ಯೂಶುವಲಿ ಭಾಳಷ್ಟು ಅದು ವೆಕ್ಟರ್ಸ್ ಡೈರೆಕ್ಷನಲ್ಲಿ, ಎಲೆಕ್ಟ್ರಿಕ್ ಡೈರೆಕ್ಷನ್ ಭಾಳಷ್ಟು ಇರ್ತಾವೆ. ಸೊ ಈ ಥರ ಲೈಟ್ದ ಡೈರೆಕ್ಷನ್ ಇರುತ್ತವೆ. ಸೊ ಆ ಲೈಟ್ಗಳು ಒಂದೇ ಡೈರೆಕ್ಷನಲ್ಲೇ ರೋಟೇಟ್ ಆದರೆ ಈ ಲೈಟಿಗೆ ನಾವು PPL, ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಕರಿತೇವೆ. ಯಾವಾಗ ಒಂದು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಒಂದು ಕೆಮಿಕಲಲ್ಲೇ ನಾವು ಪಾಸ್ ಮಾಡಿದರೆ, ಓಕೆ, ಒಂದು ಕಂಪೌಂಡ್ ಯಾವುದೇ ಒಂದು ಕೆಮಿಕಲ್ ಒಂದು ಬೀಕರಲ್ಲೇ ತಗೊಂಡೇವೆ, ಇಲ್ಲಿಂದ ನಾವು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಪಾಸ್ ಮಾಡಿದರೆ ಆ ಲೈಟು 3 ರಿಸಲ್ಟನ್ನು ಕೊಡ್ಬೋದು. ಒಂದೇದು, ದಟ್ ರೈಲ್ ಪಾಸಸ್ ಇನ್ ಎ ಸ್ಟ್ರೇಟ್ ಲೈನ್. ಆ ಲೈಟ್ ಸ್ಟ್ರೇಟ್ ಆಗಿ ಪಾಸ್ ಆಗಿರ್ಬೋದು, ಆ ಲೈಟ್ ಈ ಥರ ಬೆಂಡ್ ಆಗಿರ್ಬೋದು, ಆ ಲೈಟ್ ಈ ಥರ ಬೆಂಡ್ ಆಗಿರ್ಬೋದು. ಅಂದರೆ ಈ ಥರ ಡೈರೆಕ್ಷನ್ ಈ ಥರ ಬಂದಿರ್ಬೋದು, ಅಥವಾ ಅದರ ಡೈರೆಕ್ಷನ್ ಈ ಥರನೂ ಬಂದಿರಬಹುದು. ಓಕೆ, ಸೊ ಯಾವ ಕೆಮಿಕಲ್ಸು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೊಟೇಟ್ ಮಾಡ್ತಾವ, ಅಂದರೆ ಸ್ಟ್ರೇಟ್ ಆಗಿ ಹೋಗುತ್ತಾ ಇರುವ ಲೈಟು, ಸ್ಟ್ರೇಟ್ ಆಗಿ ಬರ್ತಾ ಇರುವ ಲೈಟು ರೊಟೇಟ್ ಆದರೆ ಅದು ಈ ಥರ, ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿರ್ಬೋದು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಬಹುದು. ಈ ಕೆಮಿಕಲ್ಗೆ ನಾವು ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ ಅಂತ ಕರಿತೇವೆ. ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್. ಸೊ ವಾಟ್ ಈಸ್ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ಸ್? The compound which have ability to rotate the plane polarized light. ಯಾವ ಕಂಪೌಂಡು ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನು ರೊಟೇಟ್ ಮಾಡ್ತಾವ ಅದಕ್ಕೆ ನಾವು ಆಪ್ಟಿಕಲ್ ಆಕ್ಟಿವ್ ಕಂಪೌಂಡ್ ಅಂತ ಕರಿತೇವೆ. ಆ ಕಂಪೌಂಡ್ ಏನು ಮಾಡಬಹುದು?
ರೈಟ್ ಸೈಡ್ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿನೂ ರೊಟೇಟ್ ಮಾಡ್ಬೋದು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಮಾಡ್ಬೋದು. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿದರೆ ಆ ಕಾಂಪೌಂಡ್ಗೆ ನಾವು ಡೆಕ್ಸ್ಟ್ರೋ ರೋಟೇಟರಿ ಅಂತ ಕರಿತೇವೆ. ಡೆಕ್ಸ್ಟ್ರೋ ರೋಟೇಟರಿ ಅದು ಆ್ಯಂಟಿ ಕ್ಲಾಕ್ ವೈಸಲ್ಲೇ ರೊಟೇಟ್ ಮಾಡಿದರೆ ಆ ಕಾಂಪೌಂಡ್ಗೆ ನಾವು ಲಿಯೋ ರೋಟೇಟರಿ ಕಂಪೌಂಡ್ ಅಂತ ಕರಿತೇವೆ. ಲಿಯೋ ರೋಟೇಟರಿ. ವಾಟ್ ಆರ್ ಡೆಕ್ಸ್ಟ್ರೋ ಆ್ಯಂಡ್ ಲಿಯೋ ರೋಟೇಟರಿ ಕಂಪೌಂಡ್? ಓಕೆ, ದ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ ವಿಚ್ ಹ್ಯಾವ್ ಅಬಿಲಿಟಿ ಟು ರೋಟೇಟ್ ಪ್ಲೇನ್ ಪೋಲರೈಸ್ ಲೈಟ್ ಇನ್ ಅ ಕ್ಲಾಕ್ ವೈಸ್ ಡೈರೆಕ್ಷನ್. ರೈಟ್ ಸೈಡ್ ರೊಟೇಟ್ ಆದರೆ ಅದಕ್ಕೆ ನಾವು ಡೆಕ್ಸ್ಟ್ರೋ ಅಥವಾ ಪಾಸಿಟಿವ್ ಸೈನ್ರಿಂದ ಇಂಡಿಕೇಟ್ ಮಾಡ್ತೇವೆ. ಅದೇ ಥರ ನೆಗೆಟಿವ್ ಸೈನ್ ಅಂದರೆ ಏನು? Okay, so dextrorotatory, okay, in which the compounds which have ability to rotate plane polarized light in a clockwise direction. Innondu levorotatory, that is indicated by a negative sign. Okay, negative sign ಅಂದ್ರೆ ಅದು anti clockwise direction ಅಲ್ಲೇ rotate ಆಗ್ತಾವ. ಸೊ ಇನ್ನು ನಮಗೆ ಇನ್ನೊಂದು ಬೇಸಿಕ್ ಪಾಯಿಂಟ್ ಏನು ಗೊತ್ತಿರಬೇಕು ಅಂದರೆ ಖೈರಲ್ ಕಾರ್ಬನ್, ಖೈರಾಲಿಟಿ, ಎನಾನ್ಶಿಯೋಮರ್, ಡಯಾಸ್ಟಿರಿಯೋಮರ್ಸ್ ಅನ್ನು ನಮಗೆ ಗೊತ್ತಿರಬೇಕು. ಫಸ್ಟ್ ಒನ್, ವಾಟ್ ಈಸ್ ದಟ್ ಖೈರಲ್ ಕಾರ್ಬನ್? ಖೈರಲ್ ಕಾರ್ಬನ್ ಅಂದ್ರೇನು? ದ ಕಾರ್ಬನ್ ವಿಚ್ ಇಸ್ ಬಾಂಡೆಡ್ ವಿತ್ ದ 4 different group or 4 different atom. that carbon is called what? Chiral carbon. ಅಂದ್ರೆ ಒಂದು ಕಾರ್ಬನ್ 4 ಡಿಫ್ರೆಂಟ್ ಗ್ರೂಪ್ ಅಥವಾ ಡಿಫ್ರೆಂಟ್ ಎಲಿಮೆಂಟ್ ಇಂದ ಬಾಂಡ್ ಆಗಿದ್ರೆ ಅದಕ್ಕೆ ನಾವು ಏನಂತ ಕರಿತೇವೆ? ಖೈರಲ್ ಕಾರ್ಬನ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಕಾರ್ಬನ್, ಹಿಯರ್ ವಿ ಹ್ಯಾವ್ ಹೈಡ್ರೋಜನ್, ಹಿಯರ್ ವಿ ಹ್ಯಾವ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಹಿಯರ್ ಆಲ್ ಆರ್ ಡಿಫ್ರೆಂಟ್ ಗ್ರೂಪ್. ದಿಸ್ ಕಾರ್ಬನ್ ಈಸ್ ಕಾಲ್ಡ್ ವಾಟ್? ಖೈರಲ್ ಕಾರ್ಬನ್. ಓಕೆ, ಸೊ ಯಾವುದೇ ಒಂದು ಖೈರಲ್ ಕಾರ್ಬನ್ ಅನ್ನು ನಾವು ತಗೊಂಡ್ರೆ, ಒಂದು ಖೈರಲ್ ಕಾರ್ಬನ್ ಅನ್ನು ತಗೊಂಡ್ರೆ ಅದರದ್ದು ಮಿರರ್ ಇಮೇಜ್. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಹಿಯರ್ HCOOH and CH3 and here it is OH. ಓಕೆ, ಇದರದ್ದು ಮಿರರ್ ಇಮೇಜ್ ಅನ್ನು ನಾವು ಇಲ್ಲಿ ಒಂದು ಮಿರರ್ ಇಟ್ಟು ಈ ಇಮೇಜ್ ಅನ್ನು ತಗೊಂಡ್ರೆ ಏನಾಗುತ್ತೆ? ಈ COOH ಇಲ್ಲಿ ಕಾಣುತ್ತೆ, COOH, and here we have carbon, here we have H and OH, and here it is CH3. ಓಕೆ, ಸೊ ಇದೇನಾಗುತ್ತೆಪ್ಪ ಅಂದರೆ ಈ ಮಿರರ್ ಇಮೇಜು ಇದರ ಮೇಲೆ ನಾವು ಈ ತರ ತಗೊಂಡ್ರೆ, ಈ ಮಿರರ್ ಇಮೇಜ್ ಅನ್ನು ತಗೊಂಡು ಇದರ ಮೇಲೆ ಇಟ್ಟರೆ ಏನಾಗುತ್ತೆ? ಈ CH3 ಗ್ರೂಪ್ ಮೇಲೆ COOH ಗ್ರೂಪ್ ಬರುತ್ತೆ, ಈ COOH ಗ್ರೂಪ್ ಮೇಲೆ CH3 ಗ್ರೂಪ್ ಬರುತ್ತೆ. ಸೊ ಇದಕ್ಕೆ ನಾವು ಏನಂತೇವೆ? ನಾನ್ ಸೂಪರ್ ಇಂಪೋಸೇಬಲ್ ಮಿರರ್ ಇಮೇಜ್. ನಾನ್ ಸೂಪರ್ ಇಂಪೋಸೇಬಲ್ ಮಿರರ್ ಇಮೇಜ್ ಅಂತ ಕರಿತೇವೆ. ಸೊ ಇವು ಎರಡು ಕಾಂಪೌಂಡ್ ಎಲ್ಲಿ ಖೈರಲ್ ಕಾರ್ಬನ್ ಇರುತ್ತೆ ನೋಡಿ, ಎಲ್ಲಿ ಖೈರಲ್ ಕಾರ್ಬನ್ ಇರುತ್ತೆ ಆ ಕಾಂಪೌಂಡ್ ಆಪ್ಟಿಕಲಿ ಆಕ್ಟಿವ್ ಆಗಿರುತ್ತೆ. ಸೊ ಖೈರಾಲಿಟಿ. ಆಮೇಲೆ ಇದರದ್ದು ಮಿರರ್ ಇಮೇಜ್ ಒಂದರ ಮೇಲೆ ಒಂದು ಏನಾಗಂಗಿಲ್ಲ? ಸೂಪರ್ ಇಂಪೋಸಿಬಲ್ ಆಗಂಗಿಲ್ಲ. ಅಂದ್ರೆ ಒಂದು ಕಂಪೌಂಡ್ ಸೇಮ್ ಎಲಿಮೆಂಟು ಸೇಮ್ ಕಂಪೌಂಡ್ ಮೇಲೆ ಮರ್ಜ್ ಆಗಂಗಿಲ್ಲ. ಸೊ ಎಲ್ಲೇ ಖೈರಲ್ ಕಾರ್ಬನ್ ಇರುತ್ತೆ ಅದರ ಮಿರರ್ ಇಮೇಜ್ ಇಸ್ ನಾನ್ ಸೂಪರ್ ಇಂಪೋಸಿಬಲ್ ಆಗಿರುತ್ತೆ, ಆ ಕಂಪೌಂಡ್ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ ಇರುತ್ತೆ. So what is the condition for optical activity? There should be presence of chiral carbon, and second one is what? Their mirror images are non-superimposable. Matte E compound both having the same molecular mass, both having the same molecular formula. Yes or no? Both having the same molecular formula, but their mirror images are non-superimposable. Hence they are called what? Enantiomer anta kariteve. So what are enantiomers? Okay, enantiomers are the isomer because both having the same molecular formula, but what? They are not superimposable mirror images. So other mirror image ondar mele ಒಂದು imposable ಆಗಂಗಿಲ್ಲ. ಸೊ ಅಂತ ಕಾಂಪೌಂಡ್ ಗೆ ನಾವು enantiomer ಅಂತ ಕರೀತೇವೆ. Okay, so come to the main point, our stereochemistry of SN1 ಮತ್ತೆ SN2. ಆಪ್ಟಿಕಲ್ ಆಕ್ಟಿವಿಟಿ ಅಂದ್ರೆ ಏನು? ಆಪ್ಟಿಕಲ್ ದಟ್ ಇಸ್ ಪ್ಲೇನ್ ಪೋಲರೈಸ್ ಲೈಟ್ ಅಂದ್ರೆ ಏನು? ಆಪ್ಟಿಕಲ್ ಆಕ್ಟಿವಿಟಿ ಕಂಪೌಂಡ್ ಅಂದ್ರೆ ಏನು? ಖೈರಲ್ ಅಂದ್ರೆ ಏನು? ಆಮೇಲೆ ಎನಾನ್ಶಿಯೋಮರ್ ಅಂದ್ರೆ ಏನು ನಾವು ನೋಡಿದ್ದೇವೆ. ಇವಾಗ ಸ್ಟೀರಿಯೋ ಕೆಮಿಸ್ಟ್ರಿ ಆಫ್ SN1 ಮತ್ತೆ SN2. ಫಸ್ಟ್ ಒಂದು ನಮಗೆ ಗೊತ್ತಿದೆ, SN1 ರಿಯಾಕ್ಷನ್ ಅಲ್ಲಿ ಫಸ್ಟ್ ಜನರೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಬಂದಿತ್ತು, ಜನರೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಿತ್ತು. ಸೊ ಆವಾಗ OH ಮೈನಸ್ ಏನಾಗ್ಬೋದ್ರಿ ಅಂದ್ರೆ ಇದು ಫ್ರಂಟ್ ಅಟ್ಯಾಕ್ನು ಮಾಡ್ಬೋದು, ಬ್ಯಾಕ್ ಅಟ್ಯಾಕ್ನು ಮಾಡ್ಬೋದು.
ಸೊ ರಿಯಾಲಿಟಿಯಲ್ಲಿ ಏನಾಗುತ್ತೆ ಅಂದ್ರೆ ಬೋತ್ ಫ್ರಂಟ್ ಅಟ್ಯಾಕ್ನೂ ಆಗುತ್ತೆ, ಬ್ಯಾಕ್ ಅಟ್ಯಾಕ್ನೂ ಆಗುತ್ತೆ. ಸೊ ಎಲ್ಲಿ ಫ್ರಂಟ್ ಅಟ್ಯಾಕ್ ಆಗುತ್ತೆ, ಎಲ್ಲಿ ಫ್ರಂಟ್ ಅಟ್ಯಾಕ್ ಆಯಿತು, ಇಲ್ಲಿ ಅದು OH ಮೈನಸ್ ಬರೋಕ್ಕಿಂತ ಮುಂಚೆ ಇಲ್ಲಿ ಏನಿತ್ತು, BR ಮೈನಸ್ ಇತ್ತು, ಹೌದಾ. ಸೊ OH ಮೈನಸ್ ಇರೋಕ್ಕಿಂತ ಮುಂಚೆ BR ಮೈನಸ್ ಇತ್ತು. ಸೊ OH ಮೈನಸ್ BR ಮೈನಸ್ ಪ್ಲಸ್ ಪ್ಲೇಸಲ್ಲಿ ಬಂತಂದ್ರೆ ಅದಕ್ಕೆ ನಾವು ಫ್ರಂಟ್ ಅಟ್ಯಾಕ್ ಅಂತ ಕರಿತೀವಿ. ಸೊ ಆವಾಗ ಅದರದ್ದು ಆಪ್ಟಿಕಲ್ ಆಕ್ಟಿವಿಟಿ ಏನಾಗುತ್ತೆ, ಸೊ ಯಾವ ಥರ BR ಮೈನಸ್ ಇತ್ತು ಅದೇ ಜಾಗದಾಗ OH ಮೈನಸ್ ಬರ್ತಾ ಇದೆ. ಸೊ ದೇರ್ ಫಾರ್ ಇಲ್ಲಿ ಅದರದ್ದು ಆಪ್ಟಿಕಲ್ ಆಕ್ಟಿವಿಟಿ ರಿಮೈನ್ ಸೇಮ್ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಏನಂತ ಕರಿತೇವೆ, ರಿಟೆನ್ಷನ್ ಅಂತ ಕರಿತೇವೆ. ಸೊ ರಿಟೆನ್ಷನ್ ಅಂದ್ರೆ ಏನು, ಓಕೆ, ಯಾವ ನೆಗೆಟಿವ್ ಚಾರ್ಜ್ ಪ್ಲೇಸಲ್ಲಿ ನೆಗೆಟಿವ್ ಚಾರ್ಜ್ ಬಂತು. ಅದೇ ಥರ OH ಮೈನಸ್ ಬ್ಯಾಕ್ ಅಟ್ಯಾಕ್ ಆತಂದ್ರೆ, OH ಮೈನಸ್ ಬ್ಯಾಕ್ ಅಟ್ಯಾಕ್ ಆತಂದ್ರೆ BR ಮೈನಸ್ ಇಲೆಕ್ಟ್ರಾನ್ ಜಗುವಂಥ ಗ್ರೂಪು ಫ್ರಂಟ್ ಇತ್ತು, ಇಲೆಕ್ಟ್ರಾನ್ ಜಗುವಂಥ ಗ್ರೂಪು ಫ್ರಂಟ್ ಬಂತಂದ್ರೆ ರಿಟೆನ್ಷನ್ ಅಂತ ಕರಿತೇವೆ. OH ಮೈನಸ್ ಬ್ಯಾಕ್ ಆತಂದ್ರೆ ಆವಾಗ ಕಾನ್ಫಿಗರೇಷನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದಕ್ಕೆ ಇನ್ವರ್ಟ್ ಆಯಿತು, ಇನ್ವರ್ಷನ್ ಅಂತ ಕರಿತೇವೆ. ಇನ್ವರ್ಟ್ ಚೇಂಜ್ ಆಯಿತು, ಆವಾಗ ಇನ್ವರ್ಷನ್ ಅಂತ ಕರಿತೇವೆ. ಸೊ when a retention configuration will take place, when nucleophile front attack will take place, when inversion configuration will take place, when nucleophilic back attack will take place. ಸೊ SN1 ಅಲ್ಲಿ ಏನಾಗುತ್ತೆಪ್ಪ ಅಂದ್ರೆ ಎರಡೂ ಆಗುತ್ತೆ, ರಿಟೆನ್ಷನ್ನು ಆಗುತ್ತೆ, ಇನ್ವರ್ಷನ್ನು ಆಗುತ್ತೆ, ರಿಟೆನ್ಷನ್ನು ಮತ್ತೆ ಇನ್ವರ್ಷನ್ನು ಆಗುತ್ತೆ. ಸೊ ಹಾಗಾಗಿ ಇದಲ್ಲೇ ನಮಗೆ ಸಿಗುವಂಥ ಪ್ರಾಡಕ್ಟು ರೆಸಿಮಿಕ್ ಮಿಕ್ಸ್ಚರ್ ಸಿಗುತ್ತೆ. ರೆಸಿಮಿಕ್ ಮಿಕ್ಸ್ಚರ್. ಸೊ ರೆಸಿಮಿಕ್ ಮಿಕ್ಸ್ಚರ್ ಅಂದ್ರೆ ಏನು, ರೆಸಿಮಿಕ್ ಮಿಕ್ಸ್ಚರ್ ಅಂದ್ರೆ ಸೊ ಅಲ್ಲೇ ರಿಟೆನ್ಷನ್ ಮತ್ತೆ ಇನ್ವರ್ಷನ್ ಸೇಮ್ ಅಮೌಂಟ್ ಅಲ್ಲೇ ಅಂದ್ರೆ 50-50. ಯೂಶುವಲಿ ಇನ್ವರ್ಷನ್ ಜಾಸ್ತಿ ಇರುತ್ತೆ, ಬಟ್ ಟೋಟಲ್ ಆಗಿ ಇಲ್ಲಿ ರಿಟೆನ್ಷನ್ ಮತ್ತೆ ಇನ್ವರ್ಷನ್ ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ಅಲ್ಲಿ ಸಿಗುವಂತ ಮಿಕ್ಸ್ಚರ್ಗೆ ನಾವು ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೇವೆ. ಸೊ ಏನು ರೆಸಿಮಿಕ್ ಮಿಕ್ಸ್ಚರ್ ಅಂದ್ರೆ, ಸೊ ಮೈ ಕ್ವಶನ್, ವೆದರ್ ರೆಸಿಮಿಕ್ ಮಿಕ್ಸ್ಚರ್ ಇಸ್ ಆಪ್ಟಿಕಲಿ ಆಕ್ಟಿವ್ ಆರ್ ಇನ್ಆಕ್ಟಿವ್. ಆಪ್ಟಿಕಲಿ ಇನ್ಆಕ್ಟಿವ್. ಯಾಕಂದ್ರೆ ಕೆಲವೊಂದು 50% ಆಫ್ ಕಾಂಪೌಂಡ್ ರಿಟೇನ್ ಆಗ್ತಾ ಇದೆ. ರಿಟೇನ್ ಅಂದ್ರೆ ಅರ್ಥ ಏನು, ಅದು ಡೆಕ್ಸ್ಟ್ರೋ ರೋಟೇಟರಿ ಮೊದಲು ಇಲ್ಲಿ BR ಇದ್ದಾಗ ಡೆಕ್ಸ್ಟ್ರೋ ರೋಟೇಟರಿ ಇದ್ರೆ, ಅಲ್ಲಿ BR ಇದ್ದಾಗ ಡೆಕ್ಸ್ಟ್ರೋ ರೋಟೇಟರಿ ಇದ್ರೆ OH ಮೈನಸ್ ಬಂದಾಗಲೂ ಡೆಕ್ಸ್ಟ್ರೋ ರೋಟೇಟರಿನೂ ಇರುತ್ತೆ. ಅದಕ್ಕೆ ರಿಟೆನ್ಷನ್ ಅಂತ ಕರಿತೇವೆ. ಸೊ OH ಮೈನಸ್ ಬ್ಯಾಕ್ ಅಟ್ಯಾಕ್ ಆತಂದ್ರೆ ಇನ್ವರ್ಷನ್ ಆಯಿತು, ಅಂದ್ರೆ ಲಿವೋ ರೋಟೇಟರಿ ಆಯಿತು. ಸೊ ಡೆಕ್ಸ್ಟ್ರೋ ರೋಟೇಟರಿ ಇದ್ರೆ ಡೆಕ್ಸ್ಟ್ರೋ ರೋಟೇಟರಿನ ಆದರೆ ರಿಟೆನ್ಷನ್, ಲಿವೋ ರೋಟೇಟರಿ ಆದ್ರೆ ಇನ್ವರ್ಷನ್. ಇಲ್ಲಿ ಏನಾಗ್ತಾ ಇದೆ, ಡೆಕ್ಸ್ಟ್ರೋ ರೋಟೇಟರಿ ಅಂದ್ರೆ ರಿಟೆನ್ಷನ್ನು ಆಗತೈತಿ, ಆಮೇಲೆ ಲಿವೋ ರೋಟೇಟರಿ ಅಂದ್ರೆ ಇನ್ವರ್ಷನ್ನು ಆಗ್ತಾ ಇದೆ. ಸೊ ಹಾಗಾಗಿ ಸಿಗುವಂಥ ಮಿಕ್ಸ್ಚರು ರೆಸಿಮಿಕ್ ಮಿಕ್ಸ್ಚರ್. ಕೆಲವೊಂದು ಪರ್ಸೆಂಟೇಜು ರೈಟ್ ಸೈಡ್ ಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ, ಕೆಲವೊಂದು ಕಂಪೌಂಡ್ ಅದರಲ್ಲೇ ಲೆಫ್ಟ್ ಸೈಡ್ ಮೂವ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಸೊ ಓವರಾಲ್ ಆಗಿ ಯಾವುದೇ ಥರ ಏನಾಗಂಗಿಲ್ಲ, ಲೈಟು ಡಿವಿಯೇಟ್ ಆಗೋದಿಲ್ಲ. ಸೊ ಹಾಗಾಗಿ ಸಿಗುವಂಥ ಮಿಕ್ಸ್ಚರ್ಗೆ ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೇವೆ. ಸೊ ವಾಟ್ ಈಸ್ ದಟ್ ರೆಸಿಮಿಕ್ ಮಿಕ್ಸ್ಚರ್? ದ ಮಿಕ್ಸ್ಚರ್ ವಿಚ್ ಕಂಟೇನ್ ಇಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ both dextro and levo rotatory compound, hence it is optically inactive. Okay, and second point, that is what about the stereochemistry of SN2 mechanism? So we all knew that SN2 mechanism alle OH minus back attack aitu. So OH minus back attack aitu. ಸೊ ಆವಾಗ ಸಪೋಸ್ ಇದು ಏನಾರ ಈ ಕಂಪೌಂಡು ಲಿವೋ ರೊಟೇಟರಿ ಇದ್ರೆ BR ಪ್ಲಸ್ BR ಇಲ್ಲಿ ರೈಟ್ ಸೈಡ್ ಇತ್ತು, ಇವಾಗ OH ಮೈನಸ್ ಲೆಫ್ಟ್ ಸೈಡ್ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಸೊ ಇಲ್ಲಿ ಇನ್ವರ್ಷನ್ ಕಾನ್ಫಿಗರೇಷನ್ ಆಗ್ತಾ ಇದೆ. ಬಿಕಾಸ್ ಓನ್ಲಿ ನ್ಯೂಕ್ಲಿಯೋಫಿಲಿಕ್ ಬ್ಯಾಕ್ ಅಟ್ಯಾಕ್ ಇಸ್ ಟೇಕ್ ಪ್ಲೇಸ್, ಹೆನ್ಸ್ ಇಟ್ ವಿಲ್ ಶೋಸ್ ಇನ್ವರ್ಷನ್ ಕಾನ್ಫಿಗರೇಷನ್. ಸೊ SN2 ಮೆಕ್ಯಾನಿಸಮ್ ಅಲ್ಲೇ ಫ್ರಂಟ್ ಅಟ್ಯಾಕ್ ಆದ್ರೆ ರಿಟೆನ್ಷನ್, ಬ್ಯಾಕ್ ಅಟ್ಯಾಕ್ ಆದ್ರೆ ಇನ್ವರ್ಷನ್, ಎರಡೂ ಆಗ್ತಾವ. ಹಾಗಾಗಿ ರೆಸಿಮಿಕ್ ಮಿಕ್ಸ್ಚರ್ ಸಿಗುತ್ತೆ. ಸೊ ಇಲ್ಲಿ SN2 ಅಲ್ಲೇ ನಮಗೆ ಓನ್ಲಿ ಬ್ಯಾಕ್ ಅಟ್ಯಾಕ್ ಆಗುತ್ತೆ, ಆವಾಗ ಅಲ್ಲೇ ನಮಗೆ ಇನ್ವರ್ಷನ್ ಕಾನ್ಫಿಗರೇಷನ್ ಸಿಗುತ್ತೆ. ದಿಸ್ ಈಸ್ ವಾಟ್ ಸ್ಟೀರಿಯೋ ಕೆಮಿಸ್ಟ್ರಿ ಆಫ್ SN1 and SN2 ರಿಯಾಕ್ಷನ್ ಮೆಕ್ಯಾನಿಸಮ್. Okay, next point, that is some nucleophilic substitution reaction is there. That is, we have take here haloarine. Haloarine ಅನ್ನು ನಾವು ತಗೋತೇವೆ. So if you take haloarine, any haloarine, I will take here chlorobenzene. So when it reacts with NaOH, what will happen here? Okay, that H plus and Cl minus combine to form HCl to form, ಇಲ್ಲಿಂದ HCl ಹೊರಗಡೆ ಹೋದ್ರೆ, ಓಕೆ, ಈ ಬೆನ್ಸಿನ್ ಮೇಲೆ ನಮಗೆ ONA ಸೋಡಿಯಂ ಫಿನಾಕ್ಸೈಡ್. ಯಾಕಂದ್ರೆ ಈ ಹ್ಯಾಲೋಜನ್ ನಿಮಗೆಲ್ಲ ಗೊತ್ತು, ಹ್ಯಾಲೋವರಿನ್ ಏನಾಗುತ್ತೆ,
ಇಲೆಕ್ಟ್ರಾನ್ ತಗೊಂಡು ಹೊರಗಡೆ ಹೋದರೆ ಇಲ್ಲಿ ನಮಗೆ ಪಾಸಿಟಿವ್ ಚಾರ್ಜ್ ಜನರೇಟ್ ಆಗಿರುತ್ತೆ. ಸೊ ಇಲ್ಲಿ ONA ಮೈನಸ್ ಚಾರ್ಜ್ ಹೋಗಿ ಈ ಕಾರ್ಬನ್ಗೆ ಬಾಂಡ್ ಆದರೆ ONA. ಹಿಯರ್ ಇಟ್ ಈಸ್ ಸೋಡಿಯಂ ಫಿನಾಕ್ಸೈಡ್, ಸೋಡಿಯಂ ಫಿನೈಲ್ ರಿಂಗ್ ಇದು, ಇಲ್ಲೊಂದು ಆಕ್ಸಿಜನ್ ಇದೆ. ಸೋಡಿಯಂ ಫಿನಾಕ್ಸೈಡ್ ಇಸ್ ಫಾರ್ಮ್ when again it react with HCl. what will happen, that Na plus and Cl combine to form NaCl. NaCl will get what, ಬೆನ್ಝೀನ್ ಮೇಲೆ ನಮಗೆ OH ಫಿನಾಲ್ ಫಾರ್ಮೇಷನ್ ಆಯ್ತು. ಒಟ್ಟಿನಲ್ಲಿ ಇಲ್ಲಿ ಏನಾಯ್ತು, ಈ ಕ್ಲೋರಿನ್ ಗ್ರೂಪ್ OH ರಿಂದ ರಿಪ್ಲೇಸ್ ಮಾಡಿದ್ದೀವಿ. ದಿಸ್ ಇಸ್ ವಾಟ್ and nucleophilic substitution reaction of haloarine. nucleophilic substitution reaction of haloarine. ಒಂದು haloarine ರಿಂದ ಕ್ಲೋರಿನ್ ರಿಂದ ರಿಪ್ಲೇಸ್ ಮಾಡಿದ್ದೇವೆ OH ಮೈನಸ್ ಅನ್ನು. ಓಕೆ, ಫಸ್ಟ್ ನಾವು SN1 SN2 ಅಲ್ಲಿ ಏನು ನೋಡಿದ್ದೇವೆ, ಅಫ್ಕೋರ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಬಟ್ ಅಲ್ಲಿ ನಾವು ಹ್ಯಾಲೋ ಅಲ್ಕೇನ್ ತಗೊಂಡಿದ್ದೇವೆ. ಇಲ್ಲಿ ಏನು ತಗೋತಾ ಇದೆ, ಹ್ಯಾಲೋಅರಿನ್. ಇಲ್ಲಿ ಏನಾಗ್ತಾ ಇದೆಪ್ಪ ಅಂದರೆ ಈ ರಿಯಾಕ್ಷನ್ ಫಾಸ್ಟು ಅಥವಾ ಆ ರಿಯಾಕ್ಷನ್ SN1 SN2 ರಿಯಾಕ್ಷನ್ ಅಲ್ಲೇ ನಾವು ಹ್ಯಾಲೋ ಅಲ್ಕೇನ್ ಅನ್ನು ತಗೊಂಡಿವೆ, ಇಲ್ಲಿ ಹ್ಯಾಲೋ ಅರಿನ್ ಅನ್ನು ತಗೊಂಡಿವೆ. ಎರಡು ಕಡೆ ಸೇಮ್ ಕೆಲಸ ಮಾಡ್ತಾ ಇದ್ದಾವೆ. ಕ್ಲೋರಿನ್ ಅನ್ನು ಅಥವಾ ಅಲ್ಲೇ ಬ್ರೋಮಿನ್ ಅನ್ನು OH ರಿಂದ ರಿಪ್ಲೇಸ್ ಮಾಡಿದ್ದೇವೆ, ಇಲ್ಲಿ ಕೂಡ ಕ್ಲೋರಿನ್ ಅನ್ನು OH ರಿಂದ ರಿಪ್ಲೇಸ್ ಮಾಡಿದ್ದೇವೆ. ಬೋತ್ ಆರ್ ದಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಬಟ್ ರಿಮೆಂಬರ್, ಹ್ಯಾಲೋ ಅಲ್ಕೇನ್ಸ್ ಆರ್ ಮೋರ್ ಆರ್ ಫಾಸ್ಟ್ ರಿಯಾಕ್ಟಿವ್ ಆಸ್ ಕಂಪೇರ್ಡ್ ಟು ಹ್ಯಾಲೋಅರಿನ್. ಈ ರಿಯಾಕ್ಷನ್ ಸ್ಲೋ ಆಗಿ ಇರುತ್ತೆ. ಯಾಕೆ? ದೇರ್ ಆರ್ ಟು ರೀಸನ್. ಫಸ್ಟ್ ರೀಸನ್ ಏನಪ್ಪಾ ಅಂದರೆ, ಇಲ್ಲಿ ಈ ಕ್ಲೋರಿನ್ ನಮಗೆಲ್ಲ ಗೊತ್ತು, ಕ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟು, 17. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 287, ಲಾಸ್ಟ್ ಶೆಲ್ ಅಲ್ಲಿ 7 ಎಲೆಕ್ಟ್ರಾನ್ ಬರ್ತಾವ. ಸೊ ಹಾಗಾಗಿ ಕ್ಲೋರಿನ್ ಒಂದು ಬಾಂಡ್ ಮಾಡುತ್ತೆ, ಒಂದು ಬಾಂಡ್ ಮಾಡಿದರೆ ಒಂದು ಎಲೆಕ್ಟ್ರಾನ್ ಯೂಸ್ ಆಗುತ್ತೆ. ಸೊ ಕ್ಲೋರಿನ್ ಹತ್ರ 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅದಾವ. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇಲ್ಲೇ ರೆಸೋನೆನ್ಸ್ ಆಗ್ತಿರುತ್ತೆ. ರೆಸೋನೆನ್ಸ್ ಅಂದ್ರೆ ಏನು, ಈ ಪೈ ಬಾಂಡು ಮೂವ್ ಆಗ್ತಿರ್ತಾವ. ಇದೊಂದು ಕಾಂಜುಗೇಟ್ ಸಿಸ್ಟಮ್, ಅಂದ್ರೆ ಪೈ ಬಾಂಡ್ ಸಿಂಗಲ್ ಬಾಂಡ್, ಪೈ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಈ ತರ ಇದ್ರೆ ಇಲ್ಲಿ ರೊಟೇಷನ್ ಆಗ್ತಿರುತ್ತೆ. ಸೊ ಶಿಫ್ಟಿಂಗ್ ಆಫ್ ಪೈ ಎಲೆಕ್ಟ್ರಾನ್ ಆಗ್ತಿರುತ್ತೆ, ಅದಕ್ಕೆ ನಾವು ರೆಸೋನೆನ್ಸ್ ಅಂತ ಹೇಳ್ತೇವೆ. ಸೊ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ರೆಸೋನೆನ್ಸ್ ಅಲ್ಲೇ ಇನ್ವಾಲ್ವ್ ಆದರೆ ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಗುತ್ತೆ. ಡಬಲ್ ಬಾಂಡ್ ಫಾರ್ಮ್ ಆದರೆ ಈ ಕ್ಲೋರಿನ್ ಈಸಿಯಾಗಿ ಬ್ರೇಕ್ ಆಗಂಗಿಲ್ಲ. ಯಾಕಂದ್ರೆ ಸಿಂಗಲ್ ಬಾಂಡ್ ಕಂಪೇರ್ ಮಾಡಿದರೆ ಡಬಲ್ ಬಾಂಡ್ ಸ್ಟ್ರಾಂಗ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿಂದ Cl ಈಸಿಯಾಗಿ ಹೊರಗಡೆ ಹೋಗಂಗಿಲ್ಲ. ಸೊ ಫಸ್ಟ್ ರೀಸನ್ ಏನು, ವೈ nucleophilic substitution in haloarine is less as compared to haloalkane. First reason, due to the resonance. Due to the resonance, there is a formation of Cl to carbon double bond. Cl to carbon double bond form ಆಗುತ್ತೆ, which is strong bond. ಸೆಕೆಂಡ್ ಒನ್ ಏನು, ಇಲ್ಲಿಂದ Cl ಹೊರಗಡೆ ಹೋದರೆ, ನೋ ಡೌಟ್ Cl ಹೊರಗಡೆ ಹೋಗುತ್ತೆ. ಸೊ Cl ಹೊರಗಡೆ ಹೋದರೆ ಈ ಫಿನೈಲ್ ರಿಂಗ್ ಮೇಲೆ ಪಾಸಿಟಿವ್ ಚಾರ್ಜ್ ಜನರೇಟ್ ಆಗುತ್ತೆ, ವಿಚ್ ಇಸ್ ಅನ್ಸ್ಟೇಬಲ್. ಸೊ ಹಾಗಾದ್ರೆ ಈ ಫಿನೈಲ್ ಮೇಲೆ ಅಂದ್ರೆ ಬೆನ್ಝೀನ್ ಆಲ್ರೆಡಿ ಪೈ ಬಾಂಡ್ ಇದಾವ, ಆಲ್ರೆಡಿ ಡಬಲ್ ಬಾಂಡ್ ಇದಾವ, ಅಂದ್ರೆ ಎಲೆಕ್ಟ್ರಾನ್ ರಿಚ್ ಇದೆ. ಸೊ ಆದ್ರೂ ಕೂಡ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರ್ತಾ ಇದೆಪ್ಪ ಅಂದ್ರೆ ಅದು ಸಮ್ವಾಟ್ ಅನ್ಸ್ಟೇಬಲ್ ಡ್ಯೂ ಟು ದಿ ಫಾರ್ಮೇಶನ್ ಆಫ್ ಫಿನಾಕ್ಸೈಡ್ ಅಯಾನ್. ಫಿನಾಕ್ಸೈಡ್ ಅಯಾನ್. ಸೊ ಫಿನಾಕ್ಸೈಡ್ ಅಯಾನ್ ದಟ್ ಈಸ್ ಫಿನಾಯ್ಲ್ ಕ್ಯಾಟಯಾನ್ ಫಾರ್ಮೇಷನ್ ಆಗುತ್ತೆ. ಈ ಎರಡು ರೀಸನ್ ರಿಂದ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಕಾರ್ಬನ್ ಏನಿದೆ ನೋಡಿ, ಈ ಕಾರ್ಬನ್ ಡಬಲ್ ಬಾಂಡ್ ಅಲ್ಲಿ ಇದೆ, ಹಾಗಾಗಿ sp2 ಹೈಬ್ರಿಡೈಸೇಷನ್ ಹೊಂದಿರುತ್ತೆ. ಸೊ ನಮಗೆ ಗೊತ್ತು ಸರ್, sp2 ಹೈಬ್ರಿಡೈಸೇಷನ್ ಇದ್ರೆ ಇಲ್ಲಿ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ, ಎಸ್ ಕ್ಯಾರೆಕ್ಟರ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಸೊ ನಮ್ಗೆ ಗೊತ್ತು ಸರ್, sp3 ಅಲ್ಲಿ ಎಸ್ ಕ್ಯಾರೆಕ್ಟರ್ 25% ಇರುತ್ತೆ, ಹೌದಾ? ಸೊ sp2 ಅಲ್ಲೇ ಎಸ್ ಕ್ಯಾರೆಕ್ಟರ್ 33.33% ಇರುತ್ತೆ. ಸೊ ಹೇಗೆ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಮೂರು ರೀಸನ್ ರಿಂದ ಹ್ಯಾಲೋಅರಿನ್ ಅಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬಹಳ ಕಡಿಮೆ, ಬಹಳ ಸ್ಲೋ ಆಗಿರುತ್ತೆ ಆಸ್ ಕಂಪೇರ್ಡ್ ಟು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ ಹ್ಯಾಲೋಅಲ್ಕೇನ್. ಹ್ಯಾಲೋಅಲ್ಕೇನ್ ಅಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಫಾಸ್ಟ್ ಆಗಿರುತ್ತೆ ಆಸ್ ಕಂಪೇರ್ಡ್ ಟು ಹ್ಯಾಲೋಅರಿನ್. ಬಿಕಾಸ್ ಆಫ್ ದೀಸ್ ರೀಸನ್, ಇನ್ ಹ್ಯಾಲೋಅರಿನ್ ಡ್ಯೂ ಟು ದಿ ರೆಸೋನೆನ್ಸ್ ದೇರ್ ಇಸ್ ಅ ಫಾರ್ಮೇಶನ್ ಆಫ್ halogen and carbon double bond, and there is a formation of phenoxide ion which is unstable, and there is presence of sp2 hybridized carbon which is more electronegative. Okay, these are the reason. Because of this, the nucleophilic substitution reaction is very less in haloarine, and but in the presence of electron withdrawing group, ಅಂದ್ರೆ for example NO2 group, nitro group ಇದ್ರೆ
Okay, here I am taking one example. Here we have Cl and we have NO2 group. Okay, here NO2 group is what? Electron withdrawing group. Electron withdrawing group increases the nucleophilic substitution reaction. ಇದರ ರಿಯಾಕ್ಷನ್ ಇಲ್ಲೇ ಫಾಸ್ಟ್ ಆಗುತ್ತೆ. ಇಲ್ಲಿ ನೀವು NaOH ಮತ್ತೆ ಇನ್ ಪ್ರೆಸೆನ್ಸ್ ಆಫ್ HCl ಅನ್ನು ಹಾಕಿದರೆ ಈ ರಿಯಾಕ್ಷನ್ ಫಾಸ್ಟ್ ಆಗಿರುತ್ತೆ ಆಸ್ ಕಂಪೇರ್ಡ್ ಟು ದಿ ನಾರ್ಮಲ್ ರಿಯಾಕ್ಷನ್. ನಾರ್ಮಲ್ ರಿಯಾಕ್ಷನ್ ಅಲ್ಲಿ ಏನಿತ್ತು, ಬರೀ ನಾವು ಕ್ಲೋರೋಬೆನ್ಸಿನ್ ಅನ್ನು ತಗೊಂಡಿದ್ದೇವೆ. ಇಲ್ಲಿ ಏನು 2 ನೈಟ್ರೋಕ್ಲೋರೋಬೆನ್ಸಿನ್ ಸೆಕೆಂಡ್ ಪೊಸಿಷನ್ ಅಲ್ಲೇ ನೈಟ್ರೋ ಗ್ರೂಪ್ ಇದೆ. ಸೊ 2 ನೈಟ್ರೋಕ್ಲೋರೋಬೆನ್ಸಿನ್ ಅಲ್ಲಿ NaOH ಮತ್ತೆ HCl ಹಾಕಿದರೆ ನಮಗೆ ಸಿಗ್ತಾ ಇರುವ ಪ್ರಾಡಕ್ಟ್ ಇಲ್ಲಿ OH NO2. Okay, this reaction is fast as compared to that reaction. Okay, if you take this one, so here NO2 and another NO2 group. Okay, when you react with NaOH and HCl, NaOH and HCl will get what? Okay, ಇಲ್ಲಿ ಕೂಡ substitution, nucleophilic substitution reaction ಅಂದ್ರೆ ಇಲ್ಲಿ OH ಬರುತ್ತೆ, NO2 as it is ಇರುತ್ತೆ, Na2 NO2. If you compare this with this reaction, okay, this reaction is fast. ಈ ರಿಯಾಕ್ಷನ್ ಆಗ್ಬೇಕಂದ್ರೆ ಅರೌಂಡ್ 413 ಕೆಲ್ವಿನ್ ಟೆಂಪರೇಚರ್ ನಾವು ಕೊಡಬೇಕು. ಈ ರಿಯಾಕ್ಷನ್ ಆಗಬೇಕಂದ್ರೆ ಅರೌಂಡ್ 380 ಕೆಲ್ವಿನ್ ಟೆಂಪರೇಚರ್ ನಾವು ಇದನ್ನು ಕೊಡಬೇಕು. ಸೊ ಬೈ ದಿ ವೇ ಇದನ್ನು ಕಂಪೇರ್ ಮಾಡಿದ್ರೆ ಈ ರಿಯಾಕ್ಷನ್ ಫಾಸ್ಟ್. ಸೊ ಇಟ್ ಮೀನ್ಸ್ ವಾಟ್? ಇಫ್ presence of electron withdrawing group increases the nucleophilic substitution reaction in haloarine. Okay, another example, if you take chlorine NO2 and another NO2. Okay, when it just warm this in presence of NaOH and HCl, NaOH ಮತ್ತೆ HCl ಹಾಕಿ ಜಸ್ಟ್ ಇದನ್ನು ನಾವು ವಾರ್ಮ್ ಮಾಡಿದರೆ ಸಾಕು, ನಮಗೆ ಈ ಕಂಪೌಂಡ್ ಸಿಗುತ್ತೆ. ದಟ್ ಇಸ್ OH NO2 and here also NO2. This reaction is very fast. ನೋಡಿ ಹೆಂಗೆ NO2 ಗ್ರೂಪ್ ಹೆಚ್ಚಿಗೆ ಹಾಕೊಂಡು ಹೋಗ್ತಾ ಇದಾವೆ. NO2 ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ರಿಯಾಕ್ಟಿವಿಟಿ ಫಾಸ್ಟ್ ಆಗ್ತಾ ಇದೆ. ಇಲ್ಲಿ ನಾವು 413K ಮಟ್ಟ ಹಿಟ್ ಮಾಡಬೇಕು, ಇಲ್ಲಿ ಅರೌಂಡ್ 308K. ಇಲ್ಲಿ ಜಸ್ಟ್ ವಾರ್ಮ್ ಮಾಡಿದರೆ ಸಾಕು ನಮಗೆ ಈ ರಿಯಾಕ್ಷನ್ ಆಗುತ್ತೆ. ಸೊ ಹೇಳೋ ಅರ್ಥ ಏನಪ್ಪ ಅಂದರೆ, ಯಾವಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ನಾವು ಒಂದು ಹ್ಯಾಲೋವರಿನಲ್ಲಿ ಅಟ್ಯಾಚ್ ಮಾಡ್ತೀವಿ, ರಿಯಾಕ್ಟಿವಿಟಿ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಫಾಸ್ಟ್ ಆಗುತ್ತೆ. ಓಕೆ, ಈ ಕಂಪೌಂಡು ಇಂಪಾರ್ಟೆಂಟ್ ಕಂಪೌಂಡು, ಇದರ ಹೆಸರು ನಾವು ಪಿಕ್ರಿಕ್ ಆಸಿಡ್ ಅಂತ ಕರಿತೇವೆ. ಪಿಕ್ರಿಕ್ ಆಸಿಡ್. ಓಕೆ, ದಟ್ ಈಸ್ 2,4,6 trinitrophenol is also called picric acid. This is what? Nucleophilic. Good. Okay, next reaction, that is electrophilic substitution reaction. Electrophilic substitution reaction. Electrophilic substitution reaction. So before going to that, what are the electrophilic substitution reaction? First we should know the resonance structure of haloarine. So if you take chlorobenzene ಅಂತ ಏನಿಲ್ಲ, ನಾವು ಏನಾರು ತಗೋಬಹುದು, ಬ್ರೋಮಿನ್, ಫ್ಲೋರಿನ್. ಓಕೆ, ವಿ ಆಲ್ ನ್ಯೂ ದ್ಯಾಟ್ ಯಾವುದೇ ಹ್ಯಾಲೋಜನ್ ಇರಲಿ ಅಲ್ಲಿ 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ತಾವ. ಸೊ ಆ 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನು ರೆಸೋನೆನ್ಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಅಂದ್ರೆ ಏನು, ಈ ಎಲೆಕ್ಟ್ರಾನ್ ಇಲ್ಲಿ ಡೊನೇಟ್ ಆಗ್ತಾವ. ಸೊ ಡೊನೇಟ್ ಆದ ತಕ್ಷಣ ಇಲ್ಲಿ ಕಾರ್ಬನ್ ಏನಿದೆ ನೋಡಿ, ಈ ಕಾರ್ಬನ್ ಆಲ್ರೆಡಿ 4 ಬಾಂಡ್ ಇದಾವ, 1 2 3 4. ಈ ಎಲೆಕ್ಟ್ರಾನ್ ಇಲ್ಲಿ ಬಂತಂದ್ರೆ ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಯ್ತು, ಅಂದ್ರೆ ಈ ಕಾರ್ಬನ್ಗೆ 5 ಬಾಂಡ್ ಫಾರ್ಮ್ ಆಯ್ತು. ಅವಾಗ ಒಂದು ಬಾಂಡ್ ಫಾರ್ಮ್ ಆದರೆ ಒಂದು ಬಾಂಡ್ ಬ್ರೇಕ್ ಆಗುತ್ತೆ. ಈ ಪೈ ಬಾಂಡ್ ಅಲ್ಲಿ ಇರುವಂತ ಎಲೆಕ್ಟ್ರಾನು ಈ ಕಾರ್ಬನ್ ಡೊನೇಟ್ ಮಾಡುತ್ತೆ. ಮಾಡಿದ್ರೆ ಏನಾಯ್ತು, ಸೊ ಹಿಯರ್ ವಿ ಹ್ಯಾವ್ ಅ ಬೆನ್ಝೀನ್ ರಿಂಗ್. ಸೊ ಹಿಯರ್ ಡಬಲ್ ಬಾಂಡ್, ಫಾರ್ಮೇಶನ್ ಆಫ್ ಡಬಲ್ ಬಾಂಡ್. ಹಿಯರ್ ವಿ ಹ್ಯಾವ್ ಅ Cl. ಓಕೆ, Cl ಎಲೆಕ್ಟ್ರಾನ್ ಕೊಡ್ತಾ ಇದೆ, ಹಾಗಾಗಿ Cl ಪಾಸಿಟಿವ್ ಚಾರ್ಜು. ಇಲ್ಲಿ ಈ ಎಲೆಕ್ಟ್ರಾನ್ ಈ ಕಾರ್ಬನ್ ಹತ್ರ ಬರ್ತಾ ಇದಾವ, ಸೊ ಹಾಗಾಗಿ ಇಲ್ಲಿ ನೆಗೆಟಿವ್ ಚಾರ್ಜು. ಈ ಪೈ ಬಾಂಡ್ ಆಸ್ ಇಟ್ ಇಸ್ ಇದಾವೆ, ಸೊ ರೈಟ್ ಇಟ್ ಆಸ್ ಇಟ್ ಇಸ್. ಸೊ ನೆಕ್ಸ್ಟ್ ಇದು ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಈ ಎಲೆಕ್ಟ್ರಾನ್ ಡೊನೇಟ್ ಆಗುತ್ತೆ, ಎಲೆಕ್ಟ್ರಾನ್ ಡೊನೇಟ್ ಆದರೆ ಇಲ್ಲಿ ಪೈ ಬಾಂಡ್, ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಆವಾಗ ಈ ಪೈ ಬಾಂಡ್ ಬ್ರೇಕ್ ಆಗಿ ಇಲ್ಲಿ ನೆಗೆಟಿವ್ ಚಾರ್ಜ್ ಜನರೇಷನ್ ಆಗುತ್ತೆ. ಸೊ ಆವಾಗ ವಿ ಹ್ಯಾವ್ ಡಬಲ್ ಬಾಂಡ್ Cl ಪಾಸಿಟಿವ್ ಚಾರ್ಜ್
and here there is a generation of double bond. ಈ ಪೈ ಬಾಂಡ್ ಬ್ರೇಕ್ ಆಗಿ ಇಲ್ಲಿ ನೆಗೆಟಿವ್ ಚಾರ್ಜ್ ಬರ್ತಾ ಇದೆ. ಸೊ ಆಲ್ರೆಡಿ ಇಲ್ಲಿ ಪೈ ಬಾಂಡ್ ಇದೆ, ಈ ಪೈ ಬಾಂಡ್ ಇಲ್ಲಿ ಬರುತ್ತೆ. ಸೊ ಸೇಮ್ ನೆಕ್ಸ್ಟ್ ಈ ಎಲೆಕ್ಟ್ರಾನ್ ಮತ್ತೆ ಈ ಕಾರ್ಬನ್ ಹತ್ರ ಹೋಗುತ್ತೆ, ಈ ಪೈ ಬಾಂಡ್ ಬ್ರೇಕ್ ಆಗಿ ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಅವಾಗ ಸೊ ಬೆನ್ಸಿನ್ ರಿಂಗ್, ಸೊ ಡಬಲ್ ಬಾಂಡ್ Cl ಪ್ಲಸ್ ಆ್ಯಂಡ್ ಹಿಯರ್ ಡಬಲ್ ಬಾಂಡ್ ಆಸ್ ಇಟ್ ಈಸ್. ಸೊ ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ, ಆಮೇಲೆ ಇಲ್ಲಿ ನೆಗೆಟಿವ್ ಚಾರ್ಜ್ ಬರ್ತಾ ಇದೆ. ಸೊ ಸಿಮಿಲರ್ಲಿ ಮತ್ತೆ ಈ ನೆಗೆಟಿವ್ ಚಾರ್ಜ್ ಇಲ್ಲಿ ಬರುತ್ತೆ. ಸೊ ಈ ಪೈ ಬಾಂಡ್ ಬ್ರೇಕ್ ಆಗಿ ಇಲ್ಲೇ ಹೋಗುತ್ತೆ, ಅಂದರೆ ನಮಗೆ ಒರಿಜಿನಲ್ ಕಂಪೌಂಡ್ ಸಿಗುತ್ತೆ. ದಿಸ್ ಈಸ್ ಕಾಲ್ಡ್ ವಾಟ್? ರೆಸೋನೆನ್ಸ್. ಇದಕ್ಕೆ ನಾವು ರೆಸೋನೆನ್ಸ್ ಅಂತ ಕರಿತೇವೆ. ಸೊ ರೆಸೋನೆನ್ಸ್ ಅಲ್ಲಿ ನೋಡಿದರೆ ಏನು ಗೊತ್ತಾಗ್ತಾ ಇದೆ ಸರ್, ಇಲ್ಲೇ ಮತ್ತೆ ಇಲ್ಲೇ, ಹೌದಾ, ಮತ್ತೆ ಇಲ್ಲೇ ನಮಗೆ ನೆಗೆಟಿವ್ ಚಾರ್ಜ್ ಜನರೇಟ್ ಆಗ್ತಾ ಇದೆ. ಸೊ ಯಾವುದೇ ಒಂದು ಬೆನ್ಸಿನ್ ರಿಂಗ್ ಅನ್ನು ತಗೊಂಡು ಇಲ್ಲಿ ಯಾವುದೇ ಗ್ರೂಪ್ ಇದ್ದರೆ, ಇಲ್ಲಿ ನಮಗೆ ಕ್ಲೋರಿನ್ ಇದೆ, ನಾನು ಕ್ಲೋರಿನ್ ಅಂತ ಹೇಳ್ತೇನೆ. ಈಗ ಇದು ನಮ್ದೇನು ಸಬ್ಸ್ಟಿಟ್ಯೂಟೆಡ್ ಗ್ರೂಪ್. ಈ ಸಬ್ಸ್ಟಿಟ್ಯೂಟೆಡ್ ಗ್ರೂಪಿಗೆ ನೆಕ್ಸ್ಟ್ ಪೊಸಿಷನ್ಗೆ ನಾವು ಅರ್ಥೋ ಪೊಸಿಷನ್ ಅಂತ ಕರಿತೇವೆ. ಅರ್ಥೋ ನೆಕ್ಸ್ಟ್ ಇದ್ದಿದ್ದಕ್ಕೆ ಮೆಟಾ ಪೊಸಿಷನ್ ಅಂತ ಕರಿತೇವೆ. ಮೆಟಾ ನೆಕ್ಸ್ಟು ಪ್ಯಾರಾ ಪೊಸಿಷನ್ ಅಂತ ಕರಿತೇವೆ. ಸಬ್ಸ್ಟಿಟ್ಯೂಷನ್ ನೆಕ್ಸ್ಟ್ ಗ್ರೂಪು ಅರ್ಥೋ ಪೊಸಿಷನ್, ಅರ್ಥೋ ನೆಕ್ಸ್ಟು ಮೆಟಾ ಪೊಸಿಷನ್, ಮೆಟಾ ನೆಕ್ಸ್ಟು ಪ್ಯಾರಾ ಪೊಸಿಷನ್ ಅಂತ ಕರಿತೇವೆ. ಸೊ ಆ ಪ್ರಕಾರ ಇಲ್ಲಿ ಅರ್ಥೋ ಮತ್ತೆ ಪ್ಯಾರಾಸೈಡು ನೆಗೆಟಿವ್ ಚಾರ್ಜ್ ಜನರೇಟ್ ಆಗಿದೆ. ಅರ್ಥೋ ಮತ್ತೆ ಪ್ಯಾರಾಸೈಡು ನೆಗೆಟಿವ್ ಚಾರ್ಜ್ ಜನರೇಟ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ರಿಯಾಕ್ಷನ್. ಸೊ ಇಲ್ಲಿ ನಾವು ಈಗ ಒನ್ ಬೈ ಒನ್ ರಿಯಾಕ್ಷನ್ ಅನ್ನು ಮಾಡೋಣ. ಫಸ್ಟ್ ರಿಯಾಕ್ಷನ್ ಇದೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲೇ ನೈಟ್ರೇಷನ್ ರಿಯಾಕ್ಷನ್. ನೈಟ್ರೇಷನ್ ಅಂದ್ರೆ ಏನು? NO2 ಗ್ರೂಪ್ ಅನ್ನು ಆ್ಯಡ್ ಮಾಡಬೇಕು. NO2 ಗ್ರೂಪ್ ಅನ್ನು ಒಂದು ಹ್ಯಾಲೋ ಅರಿನಲ್ಲೇ ನಾವು ಆ್ಯಡ್ ಮಾಡೋಣ. ನೈಟ್ರೇಷನ್ ಮಾಡಬೇಕಾದ್ರೆ ನಾವು ನೈಟ್ರೇಟಿಂಗ್ ಮಿಕ್ಸ್ಚರ್ ಅನ್ನು ತಗೋಬೇಕು. ಸೊ ವಾಟ್ ಈಸ್ ದಟ್ ನೈಟ್ರೇಟಿಂಗ್ ಮಿಕ್ಸ್ಚರ್? ದಟ್ ಈಸ್ ಕಾನ್ಸಂಟ್ರೇಟೆಡ್ ಅಂದರೆ ಪ್ಯೂರ್ HNO3, ಕಾನ್ಸಂಟ್ರೇಟೆಡ್ HNO3 ಪ್ಲಸ್ H2SO4. concentrated HNO3 plus H2SO4. This mixture is called a nitrating mixture. ಇಲ್ಲಿಂದ ಏನಾಗ್ತೈತಪ್ಪ ಅಂದರೆ HNO3 ಮತ್ತು H2SO4 ನಾವು ಹಾಕಿದರೆ H2SO4 is strong acid. of course both are the acid, ಬಟ್ ಇಲ್ಲಿ ಎರಡನ್ನು ಮಿಕ್ಸ್ ಮಾಡುವಾಗ ಒಂದು ಆಸಿಡ್ ತರ ಬಿಹೇವ್ ಮಾಡುತ್ತೆ, ಒಂದು ಬೇಸ್ ತರ ಬಿಹೇವ್ ಮಾಡುತ್ತೆ. H2SO4 ಸ್ಟ್ರಾಂಗ್ ಆಸಿಡ್ ಇರೋದ್ರಿಂದ ಅದು H ಅನ್ನು ಡೊನೇಟ್ ಮಾಡುತ್ತೆ, ಇಲ್ಲಿ ಉಳಿತು HSO4 ಇದು ಬೇಸ್ ತರ ಬಿಹೇವ್ ಮಾಡುತ್ತೆ, ಹಾಗಾದ್ರೆ ಇದು OH ಅನ್ನು ಕೊಡುತ್ತೆ. ಸೊ ಇಲ್ಲಿ ಉಳಿತು NO2. ಸೊ HNO2 ಮತ್ತು ಇದೊಂದು HNO3 H2SO4. ಸೊ ಈ HOH ಕಂಬೈಂಡ್ ಆಗಿ H2O ಫಾರ್ಮ್ ಆಯಿತು. ಸೊ ಇಲ್ಲಿ OH ಮೈನಸ್ ಚಾರ್ಜ್ ಆಗಿರುತ್ತೆ, ಅಂದರೆ ಈ ಇಲೆಕ್ಟ್ರಾನ್ ತಗೋತೈತಿ. ಓಕೆ, ಆಕ್ಸಿಜನ್ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಸೊ OH ಇಲೆಕ್ಟ್ರಾನ್ ಅಂದರೆ OH ಮೈನಸ್ ಫಾರ್ಮ್, ಹಾಗೆ ಇದು NO2 ಪ್ಲಸ್ ಫಾರ್ಮ್ ಅಲ್ಲೇ ಆಯಿತು. ಸೊ ರಿಮೆಂಬರ್ ದ್ಯಾಟ್ ನೈಟ್ರೇಷನ್ ಮಾಡಬೇಕಾದ್ರೆ ನಾವು ಏನು ತಗೋಬೇಕು? ಕಾನ್ಸಂಟ್ರೇಟೆಡ್ HNO3 ಮತ್ತು H2SO4. ಇಲ್ಲಿ ಎಲೆಕ್ಟ್ರೋಫೈಲ್, ಯಾವ ಎಲೆಕ್ಟ್ರೋಫೈಲ್ ಜನರೇಟ್ ಆಯಿತು? ಪಾಸಿಟಿವ್ ಚಾರ್ಜ್ ಯಾವುದಿದೆ? NO2 ಪ್ಲಸ್ ಜನರೇಟ್ ಆಯಿತು. ಇದು H ಮತ್ತು OH ಕಂಬೈಂಡ್ ಆಗಿ H2O ಹೊರಗಡೆ ಹೋಯಿತು. ಸೊ ಇಫ್ ಯು ಟೇಕ್ ಎನಿ ಹ್ಯಾಲೋಅರಿನ್, ಐ ವಿಲ್ ಟೇಕ್ ಇನ್ ಜನರಲ್, ಇಲ್ಲಿ ಒಂದು X ಇದೆ ಆ್ಯಂಡ್ ವಿ ಆಲ್ ನ್ಯೂ ದ್ಯಾಟ್ ಸರ್ ಈ ಕಂಪೌಂಡಲ್ಲೇ ಅರ್ಥೋ ಮತ್ತು ಪ್ಯಾರಾ ಕಡೆ ನೆಗೆಟಿವ್ ಚಾರ್ಜ್ ಬಂದಿರುತ್ತೆ. ಸೊ ಹಾಗಾದರೆ ಇಲ್ಲಿ ನಾವು HNO3 ಆ್ಯಂಡ್ H2SO4 ಹಾಕಿದರೆ HNO3 ಮತ್ತು H2SO4 ಹಾಕಿದರೆ ಏನಾಗುತ್ತೆ? NO2 ಪ್ಲಸ್ ಚಾರ್ಜ್ ಜನರೇಟ್ ಆಗಿರುತ್ತೆ. ಮತ್ತು ನಿಮ್ಗೆ ಗೊತ್ತು ಸರ್ ಈ ಸೈಡು ಯಾವ ಚಾರ್ಜ್ ಬಂದಿರ್ತೈತೆ? ನೆಗೆಟಿವ್ ಚಾರ್ಜ್. ಹಾಗಾಗಿ ಇಲ್ಲಿ ಇರುವಂಥ ಪಾಸಿಟಿವ್ ಚಾರ್ಜು ಅಲ್ಲೇ ಆ ಸೈಡಿಗೆ ಬಂದು ಅಟ್ಯಾಕ್ ಆಗುತ್ತೆ. ಸೊ ಆವಾಗ ನಮಗೆ ಸಿಗುವಂಥ ಪ್ರಾಡಕ್ಟು, ಸೊ ಹಿಯರ್ NO2, ಹಿಯರ್ ವಿ ಹ್ಯಾವ್ X ಆ್ಯಂಡ್ ದಿಸ್ ಈಸ್ ವಾಟ್? ಬೆನ್ಸಿನ್ ರಿಂಗ್ ಆ್ಯಂಡ್ ಪ್ಲಸ್ X NO2. ಓಕೆ, ಸೊ ಇಲ್ಲಿ ಏನಾಯಿತು? ಈ HNO3 ಮತ್ತು H2SO4 ಅಲ್ಲಿ NO2 ಏನು ಫಾರ್ಮ್ ಆಗಿದೆ ನೋಡಿ. ಆ NO2 ಎಲ್ಲೆಲ್ಲಿ ಮೈನಸ್ ಚಾರ್ಜ್ ಬಂದಿದೆ? ಅರ್ಥೋ ಮತ್ತು ಪ್ಯಾರಾಸೈಡ್. ಇದು ಅರ್ಥೋ ಮತ್ತು ಇದು ಪ್ಯಾರಾ. ಅರ್ಥೋ ಮತ್ತು ಪ್ಯಾರಾಸೈಡ್ NO2 ಗ್ರೂಪ್ ಬಂತು. ನಿಮಗೆಲ್ಲ ಗೊತ್ತು ಸರ್, ಇಲ್ಲಿ ಒಂದು H ಪ್ಲಸ್ ಇರುತ್ತೆ. ಸೊ ಈ HNO3 ಮತ್ತು H2SO4 ಅಲ್ಲೇ ಬರುವಂಥ NO2 ಪ್ಲಸ್ ಇಲ್ಲಿ ಬಂತಂದರೆ ಹೌದಾ? ಸೊ ಫಸ್ಟ್ ಆಫ್ ಆಲ್ ಈ ಎಲೆಕ್ಟ್ರಾನು ಅಲ್ಲಿಂದ NO2 ಗ್ರೂಪ್ ಅನ್ನು ತಗೊಳ್ಳುತ್ತೆ. ಐ ವಿಲ್ ರೈಟ್ ಲೈಕ್ ದಿಸ್. ಓಕೆ, OH NO2, OH
NO2. So this electron move towards NO2 and there is a formation of NO2. So ಇಲ್ಲಿ ಆಲ್ರೆಡಿ ಒಂದು H ಇರುತ್ತೆ, ಈ H ಎಲೆಕ್ಟ್ರಾನ್ ಅನ್ನು ಕೊಡುತ್ತೆ, ಹಾಗಾಗಿ ಪೈ ಬಾಂಡ್ ಹೊಳೆ ಬಂತು. ಓಕೆ, ಸೊ ಆ H ಮತ್ತೆ ಇಲ್ಲಿರುವಂತ HSO4 ಕಂಬೈಂಡ್ ಆಗಿ ಮತ್ತೆ H2SO4 ತಗೋತ್ತೆ. ಸೊ ಡೈರೆಕ್ಟ್ ಆಗಿ ಬರಿಬಹುದು. ಸೊ ಒಟ್ಟಿನಲ್ಲಿ ಇಲ್ಲಿ ಏನಾಯ್ತು ಸರ್, ಇಲ್ಲಿ ಇರುವಂತ ಒಂದು H ಪ್ಲಸ್ ಫಾರ್ಮ್ ಅಲ್ಲೇ ಹೊರಗಡೆ ಹೋಯ್ತು, ಇಲ್ಲಿಂದ ಒಂದು NO2 ಪ್ಲಸ್ ಇಲ್ಲೇ ಬಂತು. ಸೊ ಪಾಸಿಟಿವ್ ಚಾರ್ಜ್ ಹೊರಗಡೆ ಹೋಗಿ ಪಾಸಿಟಿವ್ ಚಾರ್ಜ್ ಅಟ್ಯಾಕ್ ಆಯಿತು. ಸೊ ಇದಕ್ಕೆ ಏನಂತ ಕರಿತೇವೆ, ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲೆಕ್ಟ್ರೋಫೈಲ್ ಅಂದ್ರೆ ಏನು, ಪಾಸಿಟಿವ್ ಚಾರ್ಜ್ ಇರುವಂತ ಕಂಪೌಂಡ್, ಹೌದಾ. ಸೊ ಇಲ್ಲಿಂದ H ಪ್ಲಸ್ ಹೊರಗಡೆ ಹೋಯ್ತು, NO2 ಪ್ಲಸ್ ಒಳಗಡೆ ಬಂತು, ಅಂದ್ರೆ ಅಟ್ಯಾಕ್ ಆಯಿತು. ಸೊ ದಿಸ್ ಇಸ್ ವಾಟ್ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಿಮಿಲರ್ಲಿ ಇಫ್ ಯು ಟೇಕ್ okay, so next is what sulfonation, that is addition of H2SO4. this is called what sulfonation. so ಇಲ್ಲಿ ನಾವು haloarine ಅನ್ನು ತಗೋತೇವೆ, haloarine. so in general haloarine, so when we add H2SO4, I will write H2SO4 like that, OHHSO3. okay, OHHSO3. ಓಕೆ, ಇಲ್ಲಿ OH ಮೈನಸ್ HSO3 ಪ್ಲಸ್ ಏನಾಗುತ್ತೆ ಸೇಮ್. ಸರ್ ಇಲ್ಲಿ ಅರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ, ಇಲ್ಲಿರುವಂತ H ಮತ್ತೆ ಇಲ್ಲಿರುವಂತ H ಕಂಬೈಂಡ್ ಆಗಿ H2 ಆಗಿ ಹೊರಗಡೆ ಹೋಗುತ್ತೆ. ಸೊ ವಿಲ್ ಗೆಟ್ ವಾಟ್ ಸರ್, ಹಿಯರ್ ವಿ ಹ್ಯಾವ್ X and here we will get SO3H. ಓಕೆ, ಇಲ್ಲಿ ಬಾಂಡ್ ಸಲ್ಫರ್ ಇಂದ ಮಾಡಬೇಕು, ಹೌದಾ. ಸೊ ಪ್ಲಸ್ ಬೆನ್ಝೀನ್ ರಿಂಗ್, here it is SO3H. so here it is benzene ring. so you will get ortho and para substituted group. so ಇಲ್ಲಿರುವಂತ H ಮತ್ತು ಈ OH ಕಂಬೈಂಡ್ ಆಗಿ H2O ಹೊರಗಡೆ ಹೋಗುತ್ತೆ. ಸೊ ಇಲ್ಲಿ ಎರಡು ಅಲ್ಲೇ ಪ್ಯಾರಾ ಪೊಸಿಷನ್ ನಮಗೇನು ಮೇಜರ್ ಪ್ರಾಡಕ್ಟ್. ಇಲ್ಲಿ NO2 ಗ್ರೂಪ್ ಇರಲಿ ಯಾವುದೇ ಗ್ರೂಪ್ ಇರಲಿ, ಪ್ಯಾರಾ ಪೊಸಿಷನ್ ಮೋರ್ ಸ್ಟೇಬಲ್, ಜಾಸ್ತಿ ಸ್ಟೇಬಲ್ ಇರೋದ್ರಿಂದ ಇದು ಮೇಜರ್ ಇರುತ್ತೆ, ಇದು ಮೈನರಿ ಗ್ರೂಪ್ ಆಗಿರುತ್ತೆ. ಸೊ ಬ್ಯಾಲೆನ್ಸ್ ಮಾಡಲಿಕ್ಕೆ 2 moles ಆಫ್ ಬೆನ್ಝೀನ್ ಅಂತ ತಗೋಬಹುದು, ಮಾಡ್ಲಿಕ್ಕೆ ಅಂದ್ರೆ ನಡೆಯುತ್ತೆ. ಅಂದ್ರೆ 1 mole ಅಲ್ಲೇ ಸಮ್ ಅಮೌಂಟ್ ಆಫ್ ಮೋಲ್ ದಿಸ್ ಒನ್ ಅಂಡ್ ಸಮ್, ಅಂಡ್ ಇದು ಎರಡು ಕುಡಿಸಿದ್ರೆ ನಮಗೆ 1 mole ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದು 1 ಲೀಟರ್ ಇದ್ರೆ ಇಲ್ಲಿ 300 ml 700 ml. ಒಟ್ಟಿನಲ್ಲಿ ಇದು ಮೇಜರ್ ಪ್ರಾಡಕ್ಟ್, ಇದು ಮೈನರ್ ಪ್ರಾಡಕ್ಟ್. ಸೊ ದಿಸ್ ಈಸ್ ವಾಟ್ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ ದಟ್ ಸಲ್ಫೋನೇಷನ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಒನ್ ಇಸ್ ವಾಟ್ ಫ್ರಿಡಲ್-ಕ್ರಾಫ್ಟ್ alkylation. So third reaction, that is Friedel-Crafts alkylation. okay, so ಇಲ್ಲಿ ನಾವು ಒಂದು ಹ್ಯಾಲೋಅರಿನ್ ಅನ್ನು ತಗೊಂಡೇವೆ, ಹ್ಯಾಲೋಅರಿನ್. ಸೊ ಹ್ಯಾಲೋಅರಿನ್ ಇಲ್ಲಿ ಅಲ್ಕೈಲೇಷನ್ ಅಂದ್ರೆ, ಅಲ್ಕೈಲ್ ಅಂದ್ರೆ ಕಾರ್ಬನ್ ಗ್ರೂಪ್, ಏಷಿಯನ್ ಅಂದ್ರೆ ಅಡಿಷನ್, ಅಲ್ಕೈಲ್ ಗ್ರೂಪ್ ಅನ್ನೇ ಆಡ್ ಮಾಡಬೇಕು. ಸೊ ಇಲ್ಲಿ ನಾನು ಮಿಥೈಲ್ ಕ್ಲೋರೈಡ್ ಅನ್ನು ತಗೋತೇನೆ, ಮಿಥೈಲ್ ಕ್ಲೋರೈಡ್. ಯು ಆಲ್ ನ್ಯೂ ದಟ್ ಸರ್, ಇಲ್ಲಿ CH3 ಪಾಸಿಟಿವ್ ಚಾರ್ಜ್ ಅಲ್ಲಿ ಇರುತ್ತೆ, Cl ನೆಗೆಟಿವ್ ಚಾರ್ಜ್ ಅಲ್ಲಿ ಇರುತ್ತೆ. ಸೊ ಇಲ್ಲಿರುವಂತ ಇಲೆಕ್ಟ್ರಾನು ಪಾಸಿಟಿವ್ ಚಾರ್ಜ್ ಹತ್ರ ಹೋಗುತ್ತೆ, ಸೊ ಈ Cl ಮೈನಸ್ ಹೊರಗಡೆ ಹೋಗುತ್ತೆ. ಸೊ ಹೋದ್ರೆ ಏನಾಯ್ತು ಸರ್, ಇದು ಹ್ಯಾಲೋಅರಿನ್, ಇಲ್ಲಿ CH3 ಬರ್ತಾ ಇದೆ, ಆಮೇಲೆ ಇಲ್ಲಿರುವಂತ H ಈ ಎಲೆಕ್ಟ್ರಾನ್ ಅನ್ನು ಕೊಡುತ್ತೆ, ಕೊಟ್ರೆ ಈ ಡಬಲ್ ಬಾಂಡ್ ಹೊಳೆ ಬಂತು, ಈ H ಪ್ಲಸ್ ಫಾರ್ಮ್ ಅಲ್ಲಿ ಇರುತ್ತೆ, ಆ H ಪ್ಲಸ್ ಇದು Cl ಮೈನಸ್ ಕಂಬೈಂಡ್ ಆಗಿ HCl ಹೊರಗಡೆ ಹೋಗುತ್ತೆ. ಇಫ್ ಯು ಟೇಕ್ 2 mole, ಸೊ ಯು ವಿಲ್ ಗೆಟ್ ಅರ್ಥೋ ಮಿಥೈಲ್ ಹ್ಯಾಲೋಅರಿನ್ ಅಂಡ್ ಪ್ಯಾರಾಮಿಥೈಲ್ ಹ್ಯಾಲೋಅರಿನ್. ಅರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ CH3. ಯಾಕೆ ಅರ್ಥೋ ಮತ್ತೆ ಪ್ಯಾರಾ? ಅಗೇನ್ ಸೇಮ್ ರೆಸೋನೆನ್ಸ್ ಅಲ್ಲೇ ಅರ್ಥೋ ಮತ್ತೆ ಪ್ಯಾರಾ ಕಡೆ ನೆಗೆಟಿವ್ ಚಾರ್ಜ್ ಬಂದಿರುತ್ತೆ. ಸೊ ಇಫ್ ಯು ಟೇಕ್ 2 mole and 2 mole, ಇಲ್ಲಿಂದ ಒಂದು H, ಇಲ್ಲಿಂದ ಒಂದು H, ಈ ಎರಡು Cl ಕಂಬೈಂಡ್ ಆಗಿ 2 moles ಆಫ್ HCl ಹೊರಗಡೆ ಹೋಗುತ್ತೆ. ಮತ್ತೆ ಇಲ್ಲಿ ಮೇಜರ್ ಯಾವುದು? ಆಫ್ಕೋರ್ಸ್ ನೋ ಡೌಟ್ ಪ್ಯಾರಾ ಪೊಸಿಷನ್ ಮೇಜರ್ ಕಂಪೌಂಡ್ ಆಗಿರುತ್ತೆ. ಯಾಕಂದ್ರೆ ಈ CH3 X ಇಲ್ಲೇ ಕೂಡ ರಿಯಾಕ್ಷನ್ ನಡೀಬಹುದಾ, ಸ್ಟೀರಿಕ್ ಹಿಂಡ್ರನ್ಸ್ ಇರುತ್ತೆ. ಸೊ ಹಾಗಾಗಿ ಇದು ಜಾಸ್ತಿ ಸ್ಟೇಬಲ್, ಹಾಗಾಗಿ ಮೇಜರ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ದಿಸ್ ಇಸ್ ವಾಟ್ ಫ್ರಿಡೆಲ್-ಕ್ರಾಫ್ಟ್ ಅಲ್ಕೈಲೇಷನ್ ರಿಯಾಕ್ಷನ್. ಓಕೆ, ಅಂಡ್ ನೆಕ್ಸ್ಟ್ ಒನ್, ದಟ್ ಈಸ್ ಫ್ರಿಡೆಲ್-ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್. Okay, so in Friedel-Crafts acylation, again we'll take haloarine.
ಇಲ್ಲಿ ನಾವು ಅಸೈಲ್ ಗ್ರೂಪ್ ಅನ್ನು ಆ್ಯಡ್ ಮಾಡಬೇಕು. ಅಸೈಲ್ ಗ್ರೂಪ್ ಅಂದರೆ RC++O. ಓಕೆ, ಸೊ ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್ CH3C++OCl. ಓಕೆ, ಇಲ್ಲಿ ಏನಿದೆ, ಈ ಕಾರ್ಬನ್ ಪಾಸಿಟಿವ್ ಚಾರ್ಜ್ ಅಲ್ಲಿ ಇದೆ, ಯಾಕಂದ್ರೆ ಈ ಕಾರ್ಬನ್ ಹ್ಯಾಲೋಜನ್ ಮತ್ತೆ ಆಕ್ಸಿಜನ್ಗೆ ಬಾಂಡ್ ಆಗಿದೆ. ಯಾವುದು ಕೂಡ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಅಂದ್ರೆ ಎಲೆಕ್ಟ್ರಾನ್ ಜಗ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲೇ ಡೆಲ್ಟಾ ನೆಗೆಟಿವ್ ಚಾರ್ಜ್, ಇಲ್ಲೇ ಡೆಲ್ಟಾ ಪಾಸಿಟಿವ್ ಚಾರ್ಜ್, ಇಲ್ಲಿ ಕೂಡ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಈ ಬೆಂಜಿನ್ ರಿಂಗ್ ಅಲ್ಲಿ ಇರುವಂತಹ ಪೈ ಬಾಂಡು ಈ ಪಾಸಿಟಿವ್ ಚಾರ್ಜ್ ಕಡೆ ಹೋಗುತ್ತೆ. ಸೊ ಅಗೇನ್ ಈ ಕಾರ್ಬನ್ ಒಂದು ಬಾಂಡ್ ಫಾರ್ಮ್ ಮಾಡ್ಕೊಂಡ್ರೆ ಒಂದು ಬಾಂಡ್ ಬ್ರೇಕ್ ಮಾಡಬೇಕು. ಸೊ ಅವಾಗ ಈ ಪೈ ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಪೈ ಬಾಂಡ್ ಬ್ರೇಕ್ ಆಗಿ ಅಗೇನ್ ಪೈ ಬ್ಯಾಕ್ ಬಾಂಡ್ ಫಾರ್ಮೇಶನ್ ಆಗಿ ಆವಾಗ ಈ ಹ್ಯಾಲೋಜನ್ ಆಟಮ್ ಹೊರಗಡೆ ಹೋಗುತ್ತೆ. ಸೊ ವಿಲ್ ಗೆಟ್ ವಾಟ್? ಸೊ ಬೆನ್ಝೀನ್ ರಿಂಗ್ ಹಿಯರ್ ವಿ ಹ್ಯಾವ್ X. ಸೊ ಇಲ್ಲಿ C++ ಇಲ್ಲಿಂದ C++, ಯಾಕಂದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಜನರೇಟ್ ಆಗಿರುತ್ತೆ, ರೆಸೋನೆನ್ಸ್ ಅಲ್ಲಿ ನೋಡಿದ್ದೇವೆ. ಸೊ ಇಲ್ಲೇ C++O, ಆಮೇಲೆ ಇಲ್ಲಿ CH3, Cl ಅಂತೂ ಹೊರಗಡೆ ಹೋಗಿದೆ. ಸೊ ಇಲ್ಲಿ ಒಂದು CH3 ಗ್ರೂಪ್, ಆಮೇಲೆ ಇಲ್ಲಿರುವಂಥ ಒಂದು ಇಲ್ಲಿರುವಂಥ H ಎಲೆಕ್ಟ್ರಾನ್ ಅನ್ನು ಕೊಡುತ್ತೆ. ಸೊ ಇಲ್ಲಿ ಪೈ ಬಾಂಡ್ ಅಗೇನ್ ಫಾರ್ಮ್ ಆಗುತ್ತೆ. ಸೊ ಆಲ್ರೆಡಿ ಈ ಎರಡು ಪೈ ಬಾಂಡ್ ಆಸ್ ಇಟ್ ಇಸ್ ಇದಾವ. ಸೊ ಆ H ಮತ್ತು ಈ Cl ಕಂಬೈಂಡ್ ಆಗಿ HCl ಆಗುತ್ತೆ. ಸೊ ಇಫ್ ಯು ಟೇಕ್ 2 moles, ಅಗೇನ್ ಹಿಯರ್ ಒನ್ H and that Cl combine to form 2 moles of HCl. So we'll get both ortho and para directing, ortho and para substitute group, C++O CH3. ಅರ್ಥೋ ಮತ್ತೆ ಪ್ಯಾರಾ ಕಡೆ ನಮಗೆ ಏನು ಈ ಗ್ರೂಪ್ ಆ್ಯಡ್ ಆಗುತ್ತೆ, ಅಸೈಲ್ ಗ್ರೂಪ್ ಆ್ಯಡ್ ಆಗಿರುತ್ತೆ. ಸೊ ದಟ್ ಈಸ್ ವಾಟ್ ಫ್ರೆಡೆಲ್ ಕ್ರಾಫ್ಟ್ ಅಸೈಲೇಷನ್. ಈ ರಿಯಾಕ್ಷನ್ ನಡಿಬೇಕಾದ್ರೆ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ AlCl3 ತಗೋಬೇಕು. ಸೊ ಎಲ್ಲಿ ಫ್ರೆಡೆಲ್ ಕ್ರಾಫ್ಟ್ ರಿಯಾಕ್ಷನ್ ಬರುತ್ತೆ ಅಲ್ಲಿ ನಾವು ಆನ್ಹೈಡ್ರಸ್ AlCl3 ಹಾಕಬೇಕು. ನೋ ಡೌಟ್ ಹಿಯರ್ ಇಟ್ ಈಸ್ ಮೇಜರ್ ಪ್ರಾಡಕ್ಟ್ ಆ್ಯಂಡ್ ಹಿಯರ್ ಇಟ್ ಈಸ್ ಮೈನರ್ ಪ್ರಾಡಕ್ಟ್. ಸೊ with the elimination of 2 moles of HCl. This is what Friedel-Crafts acylation reaction. Here we will get acetophenone. ಇದಕ್ಕೆ acetophenone group ಅಂತ ಕರೀತೇವೆ. So acetophenone we will get. Next one, reaction with the metal. Okay, reaction with the metal. So reaction with the metal. So when alkyl halide, in general I will take when alkyl halide react with the magnesium metal, we will get RMgX in presence of ether, in presence of dry ether. Mg ಗೆ ಎರಡು ಬಾಂಡ್ ಇರ್ತಾವ. ಸೊ Mg ಮತ್ತೆ X ಗೆ ಒಂದು ಬಾಂಡ್, ಹಾಗಾಗಿ Mg ಮಿಡಲ್ ಬರುತ್ತೆ. Mg ಗೆ ಎರಡು ಬಾಂಡು, R ಗೆ ಒಂದು ಬಾಂಡ್, X ಗೆ ಒಂದು ಬಾಂಡ್. ಓಕೆ, ಸೊ ವೆನ್ alkyl halide react with magnesium metal will get RMgX. ಓಕೆ, R ಅಂದರೆ ಕಾರ್ಬನು, Mg ಒಂದು ಮೆಟಲು, ಹಾಗಾಗಿ ಇದಕ್ಕೆ ಆರ್ಗ್ಯಾನೋ ಮೆಟಾಲಿಕ್ ಕಂಪೌಂಡ್ ಅಥವಾ ಆರ್ಗ್ಯಾನೋ ಮೆಟಾಲಿಕ್ ಹ್ಯಾಲೈಡ್. ಸ್ಪೆಷಲಿ ಈ ಕಂಪೌಂಡ್ಗೆ ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರಿತೇವೆ. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್, how do you prepare Grignard reagent? When alkyl halide react with magnesium metal in presence of dry ether, Grignard reagent. So what is the general formula of Grignard reagent? RMgX. Okay, when 2 moles of alkyl halide react with the sodium metal in presence of dry ether, ಇಲ್ಲಿ ಏನಾಗುತ್ತೆ, ಈ ಎಕ್ಸು ಟೋಟಲ್ 2x, ಈ ಎರಡು ಎನ್ ಕಂಬೈಂಡ್ ಆಗಿ 2NaX ಹೊರಗಡೆ ಹೋಗುತ್ತೆ. ಸೊ ಒಂದು ಬಾಂಡ್ ಬ್ರೇಕ್ ಆದ್ರೆ ಒಂದು ಬಾಂಡ್ ಫಾರ್ಮ್ ಆಗುತ್ತೆ. ಈ ಕಾರ್ಬನ್ ನಡಕ್ಕೆ ಬಾಂಡ್ ಫಾರ್ಮ್ ಆಗುತ್ತೆ. ದಟ್ ಈಸ್ R ಸಿಂಗಲ್ ಬಾಂಡ್ R, ಬಿಕಾಸ್ ಕಾರ್ಬನ್ ಶೋಸ್ ಕ್ಯಾಟಿನೇಷನ್ ಪ್ರಾಪರ್ಟಿ. ಇದಕ್ಕೆ ಏನಂತ ಕರಿತೇವೆ? ಅಲ್ಕೇನ್. ಕಾರ್ಬನ್ ಸಿಂಗಲ್ ಬಾಂಡ್ ಏನಾಗಿದೆ, ಅಲ್ಕೇನ್ ಫಾರ್ಮೇಷನ್ ಆಯಿತು. ಈ ರಿಯಾಕ್ಷನ್ಗೆ ನಾವು Wood's reaction ಅಂತ ಕರಿತೇವೆ. So Wood's reaction is what? When 2 moles of alkyl halide react with sodium metal in presence of dry ether to form alkane, higher member of alkane. Okay, we can take an example, CH3Cl plus CH3Cl and combined with 2 moles of sodium metal to form CH3 single bond CH3 plus 2 moles of NaCl. Okay, this is what Wood's reaction. And another reaction, that is
ಫಿಟಿಗ್ ರಿಯಾಕ್ಷನ್ ಅಲ್ಲಿ ಏನು ಮಾಡಬೇಕು ನಾವು 2 moles ಆಫ್ ಹ್ಯಾಲೋಅರಿನ್ ಅನ್ನು ತಗೋಣ 2 moles ಆಫ್ ಹ್ಯಾಲೋಅರಿನ್ ಹಿಯರ್ ವಿ ಹ್ಯಾವ್ ಟೇಕ್ 2 moles ಆಫ್ ಹ್ಯಾಲೋಅರಿನ್ Cl plus Cl when it react with 2 moles of sodium metal in presence of dry ether. So ಇವು ಎರಡು Cl ಈ ಎರಡು Na ಕಂಬೈಂಡ್ ಆಗಿ 2NaCl ಇಲ್ಲಿ ನಮ್ಗೆ ಏನು ಸಿಗುತ್ತೆ ಈ ಎರಡು ಬೈಫಿನೈಲ್ ರಿಂಗ್ ನಮಗೆ ಸಿಗುತ್ತೆ. ದಿಸ್ ಈಸ್ ವಾಟ್ ಇದು ಈ ರಿಯಾಕ್ಷನ್ಗೆ ನಾವು ಫಿಟ್ಟಿಗ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಫಿಟ್ಟಿಗ್ ರಿಯಾಕ್ಷನ್. ಸೊ ವುಡ್ಸ್ ರಿಯಾಕ್ಷನ್ ಅಲ್ಲೇ 2 moles ಆಫ್ ಹ್ಯಾಲೋ ಅಲ್ಕಿನ್ ಅನ್ನು ತಗೋಬೇಕು. ಫಿಟ್ಟಿಗ್ ರಿಯಾಕ್ಷನ್ ಅಲ್ಲಿ 2 moles ಆಫ್ ಹ್ಯಾಲೋಅರಿನ್ ತಗೋಬೇಕು. ಸೇಮ್ ರಿಯಾಕ್ಷನ್ ಇಲ್ಲಿ ಎರಡು ಫಿನೈಲ್ ರಿಂಗ್ ಅನ್ನು ಅಟ್ಯಾಚ್ ಮಾಡಬೇಕು. ಬೈಫಿನೈಲ್ ಅಥವಾ ಡೈಫಿನೈಲ್ ಕಾಂಪೌಂಡ್ ನಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ರಿಯಾಕ್ಷನ್ ದಟ್ ಈಸ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್. ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್. ಸೊ ಇಲ್ಲಿ ಒಂದು ಹ್ಯಾಲೋ ಅಲ್ಕೇನ್ ತಗೋಬೇಕು, ಒಂದು ಹ್ಯಾಲೋಅರಿನ್ ತಗೋಬೇಕು. ಸೇಮ್ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್. ಹ್ಯಾಲೋ ಅಲ್ಕೇನ್ CH3Cl. ಐ ಆಮ್ ಟೇಕಿಂಗ್ ಒನ್ ಎಕ್ಸಾಂಪಲ್. CH3Cl ಫಿಟ್ಟಿಗ್ ಅಲ್ಲೇ ಹ್ಯಾಲೋಅರಿನ್ ತಗೋಬೇಕು. ಸೊ ದಟ್ ಈಸ್ Cl in presence of 2 moles of sodium metal. So Cl and 2 moles of sodium combine to form 2 moles of NaCl plus we'll get what? Benzene ring which contains CH3. ಅಂದ್ರೆ ಇಲ್ಲಿಂದ CH3 ಈ ಫಿನೈಲ್ ರಿಂಗ್ ನಮಗೆ ಟಾಲ್ವಿನ್ ಸಿಗುತ್ತೆ. This reaction is what? Woods fittig reaction. And last, which is one of the important reaction, that is elimination reaction. That is called beta elimination reaction. Elimination reaction. ಇಲ್ಲಿ beta elimination reaction ಅನ್ನು ಮಾಡೋಣ. Okay, I will take one haloarine here. Haloalkane CH3 CH2 CHCl Br and here it is CH3. When it react with the alcoholic KOH, so ಇಲ್ಲಿ ನಾವು ಅಕ್ವಿಯಸ್ KOH ಹಾಕಿದ್ರೆ ಏನಾಗುತ್ತೆ? ಸೊ ಆ OH ಈ Br ಗೆ ಅಟ್ಯಾಚ್ ಆಗುತ್ತೆ. ಸೊ ನಮಗೆ ಆಲ್ಕೋಹಾಲ್ ಸಿಗುತ್ತೆ. ಬಟ್ ನಾವು ಆಲ್ಕೋಹಾಲಿಕ್ KOH ಹಾಕಿದ್ರೆ ಏನಾಗುತ್ತೆ? ಈ K ಮತ್ತು ಈ Br ಕಂಬೈಂಡ್ ಆಗಿ KBr ಹೊರಗಡೆ ಹೋಯ್ತು. KBr ಹೊರಗಡೆ ಹೋದ್ರೆ ಇಲ್ಲಿ ಏನು ಉಳಿತು? CH3 CH2 CH3. ಹಿಯರ್ ಇಟ್ ಈಸ್ ಪಾಸಿಟಿವ್ ಚಾರ್ಜ್, ಯಾಕಂದ್ರೆ Br ಮೈನಸ್ ಎಲೆಕ್ಟ್ರಾನ್ ತಗೊಂಡು ಹೊರಗಡೆ ಹೋಗುತ್ತೆ. ಸೊ ಇವಾಗ ಹಿಯರ್ ವಿ ಹ್ಯಾವ್ 2 ಹೈಡ್ರೋಜನ್. ಈ ಕಾರ್ಬನ್ ಹತ್ರ 2 ಹೈಡ್ರೋಜನ್ ಇದೆ, H. ಆಮೇಲೆ ಇಲ್ಲಿ ಕೂಡ 3 H ಇದಾವ, H. ಸೊ ಹಿಯರ್ ಇಲ್ಲಿ Br ಗ್ರೂಪ್ ಇತ್ತು. ಈ Br ಈ ಕಾರ್ಬನ್ಗೆ ಅಟ್ಯಾಚ್ ಇದ್ರೆ ಇದಕ್ಕೆ ಅಲ್ಫಾ ಕಾರ್ಬನ್ ಅಂತ ಕರಿತೀವಿ. ಅಂದ್ರೆ ಎಲ್ಲಿ ನಮ್ದು ಸಬ್ಸ್ಟಿಟ್ಯೂಷನ್ ಇರುತ್ತೆ ಇದು ಅಲ್ಫಾ ಕಾರ್ಬನ್ಗೆ ಬಾಂಡ್ ಆಗಿದ್ದು ಬೀಟಾ ಕಾರ್ಬನ್. ಇದು ಕೂಡ ಬೀಟಾ ಕಾರ್ಬನ್. ಇಲ್ಲಿ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದ್ರೆ ಬೀಟಾ ಪೊಸಿಷನ್ ಅಲ್ಲಿಂದ ಇಲ್ಲಿ ಇರುವಂತ ಬೀಟಾ ಕಾರ್ಬನ್ ಅಲ್ಲಿ ಇರುವಂತ H ಎಲೆಕ್ಟ್ರಾನ್ ಅನ್ನು ಕೊಟ್ಟು ಈ H ಇಲ್ಲಿ ಉಳಿದಿದ್ದು OH, ಅಂದ್ರೆ ಇಲ್ಲಿ KBr ಹೊರಗಡೆ ಹೋಗಿದೆ. ಎರಡು ಕಂಬೈಂಡ್ ಆಗಿ H2O ಹೊರಗಡೆ ಹೋಗುತ್ತೆ. H2O ಹೊರಗಡೆ ಹೋದರೆ ಇಲ್ಲಿ ಕಾರ್ಬನ್ ನಡಕ ಡಬಲ್ ಬಾಂಡ್ ಫಾರ್ಮ್ ಆಗುತ್ತೆ. ಸೊ ಏನು ಉಳಿತು? CH3 ಸಿಂಗಲ್ ಬಾಂಡ್ CH, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ CH, ಒಂದು H ಮತ್ತೆ OH ಕೂಡ H2O ಹೋಗಿದೆ. ಸೊ CH ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH3. ಇಲ್ಲಿ ಈ ಕಾರ್ಬನ್ ರಿಂದ H ಹೋಗ್ಲಿಲ್ಲ. ಇದು ಕೂಡ ಬೀಟಾ ಕಾರ್ಬನ್. ಬಟ್ ಎಲ್ಲಿ ನಂಬರ್ ಆಫ್ ಹೈಡ್ರೋಜನ್ ಕಡಿಮೆ ಇದೆ ಅಲ್ಲಿಂದ H ಹೊರಗಡೆ ಹೋಗಿದೆ. ಸೊ ಹಾಗಾಗಿ ಇದಕ್ಕೆ ಬೀಟಾ ಎಲಿಮಿನೇಷನ್ ಕಾರ್ಬನ್ ಅಂತ ಹೇಳ್ತೇವೆ. ಮತ್ತೆ ಎಲ್ಲಿಂದ ಬೀಟಾ ಕಾರ್ಬನ್ ಅಲ್ಲಿ ಇರುವಂತ ಎಲ್ಲಿ ಕಡಿಮೆ ನಂಬರ್ ಆಫ್ ಹೈಡ್ರೋಜನ್ ಇರುತ್ತೆ ಅಲ್ಲಿಂದ ಹೈಡ್ರೋಜನ್ ಹೊರಗಡೆ ಹೋಯ್ತು. ಆ ರೂಲ್ಗೆ ನಾವು ZCU ರೂಲ್ ಅಂತ ಕರಿತೇವೆ. ZCU rule. What is ZCU rule? In the elimination reaction, the elimination it takes place in a beta carbon which contain a less number of hydrogen. So ಎರಡು ಬೀಟಾ ಕಾರ್ಬನ್, ಇದು ಅಲ್ಫಾ ಕಾರ್ಬನ್ಗೆ ಬಾಂಡ್ ಆಗಿದ್ದು ಎರಡು ಬೀಟಾ ಕಾರ್ಬನ್ ಅಲ್ಲಿ ಯಾವ ಹೈಡ್ರೋಜನ್ ಹೊರಗಡೆ ಹೋಯ್ತಪ್ಪ ಅಂದ್ರೆ ಎಲ್ಲಿ ನಂಬರ್ ಆಫ್ ಹೈಡ್ರೋಜನ್ ಕಡಿಮೆ ಇದೆ. ಇಲ್ಲಿ ಹೈಡ್ರೋಜನ್ 3 ಅದಾವ, ಇಲ್ಲಿ ಹೈಡ್ರೋಜನ್ 2 ಅದಾವ. ಇದನ್ನು ನೋಡಿದವರು ಯಾರು? ಫಸ್ಟ್ ಪ್ರಾಕ್ಟಿಕಲಿ ಪ್ರೂವ್ ಮಾಡಿದ್ದು ZCU. That's why it is called a ZCU rule. Okay.
And last point of this chapter, that is application of haloalkane and haloarine application. I will tell in general ಆಗಿ application ಏನಪ್ಪಾ ಅಂದ್ರೆ ನಾವು haloalkane ಅನ್ನು ಪೇಂಟ್ ರಿಮೂವರ್ ಆಗಿ ಆಮೇಲೆ ರೆಫ್ರಿಜರೆಂಟ್ ಅಲ್ಲೇ ಇದನ್ನು ನಾವು ಯೂಸ್ ಮಾಡ್ತೇವೆ. ಓಕೆ, ರಿಮೆಂಬರ್ ಒನ್ ಪಾಯಿಂಟ್, ದಟ್ ಈಸ್ ಕ್ಲೋರೋಫಾರ್ಮ್ CHCl3 ಟ್ರೈಕ್ಲೋರೋಮೀಥೇನ್ ಅನ್ನು ಇದನ್ನು ಕೂಡ ನಾವು ಫ್ರಿಯಾನ್ಸ್ ಪ್ರಿಪೇರ್ ಮಾಡೋಕ್ಕೆ ಮತ್ತು ರೆಫ್ರಿಜಿರೇಟರ್ ಅಲ್ಲೇ ಆಮೇಲೆ ಆಸ್ ಅ ಕೂಲೆಂಟ್ ಆಗಿ ಇದನ್ನು ಯೂಸ್ ಮಾಡ್ತೇವೆ. ಓಕೆ, ರಿಮೆಂಬರ್ ದಟ್ CHCl3 ಕ್ಲೋರೋಫಾರ್ಮ್ ಅನ್ನು ನಾವು ಟೈಟ್ ಆಗಿ ನಾವು ಇದನ್ನು ಪ್ಯಾಕ್ ಮಾಡಿ ಇಡ್ತೇವೆ. ಯಾಕಂದ್ರೆ ಇಲ್ಲಿಂದ ಒಂದು ಪಾಯ್ಸನಸ್, ಇದು ಯಾವಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಪಾಯ್ಸನಸ್ ಗ್ಯಾಸ್ ಬರುತ್ತೆ, ದಟ್ ಈಸ್ ಕಾರ್ಬೋನಿಲ್ ಕ್ಲೋರೈಡ್. ಇದಕ್ಕೆ ಫಾಸ್ಜೀನ್ ಅಂತ ಕರಿತೇವೆ. ಸೊ ವಿಚ್ ಗ್ಯಾಸ್ ಇಸ್ ಗಿವನ್, ವಿಚ್ ಇಸ್ ಪಾಯ್ಸನಸ್ ಗ್ಯಾಸ್? ಕ್ಲೋರೋಫಾರ್ಮ್ ಯಾವ ಗ್ಯಾಸ್ ಕೊಡುತ್ತೆ? ಫಾಸ್ಜಿನ್ ಗ್ಯಾಸ್ ಅಂದ್ರೆ ಏನು? ಕಾರ್ಬೋನಿಲ್ ಕ್ಲೋರೈಡ್, ವಿಚ್ ಇಸ್ ಪಾಯ್ಸನಸ್ ಗ್ಯಾಸ್. ಓಕೆ, ರಿಮೆಂಬರ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಪಾಯಿಂಟ್. Okay, this complete haloalkane and haloarine. In next class we'll discuss next chapter. Okay, thank you.